Yes, very good morning, students. So in the last session we were discussing about the colligative properties. Clear? So in the last session we have completed depression in freezing point. Clear? So three colligative properties we have completed. Clear? First one is relative lowering of vapor pressure, and next elevation in boiling point, and third one is depression in freezing point, and the fourth one is what we have the osmosis or the osmotic pressure ಅಂತ ಐತಿ ನಾಲ್ಕನೇದು ಅದು osmosis or osmotic pressure. So this is also depends upon the number of solid particles, and again it is also depends upon the pressure. Vapor pressure on ಮೇಲೆ ಡಿಪೆಂಡ್ ಐತಿ. ಸೊ ಹಿಂಗಾಗಿ ಏನಪ್ಪ ನಾಲ್ಕನೇದು colligative property ಆಗ್ತದೆ. Clear? So before going to the osmosis, as we generally know in our day-to-day life, ನಮ್ಮ ಡೈಲಿ ಲೈಫ್ ನೋಡುತ್ತೀವಿ. ಸೊ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಾಗ ಏನಾಗಿದೆ ಇದರಲ್ಲಿ, ಸೊ ಬಿಗಿನಿಂಗ್ ಏನಪ್ಪ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿರ್ತಾರೆ ಅವರು, ಹೌದಾ, ಅವಾಗ ಸ್ವಲ್ಪ ಟೈಮ್ ಆದ ಕೂಡ ಏನಾಗ್ತಿರ್ತಾರೆ ಅವು ಸ್ಟ್ರಿಂಕ್ ಆಗ್ತಾವೆ, ಹೌದಾ, ಅಂದರೆ ಸ್ವಲ್ಪ ಸ್ಟ್ರಿಂಕ್ ಆಗಿ ಆಮೇಲೆ ಏನಾಗ್ತದೆ ಸಾಲ್ಟ್, ಆಮೇಲೆ ಏನೋ ಒಂದು ಇನ್ಗ್ರೀಡಿಯೆಂಟ್ಸ್ ಏನು ಹಾಕಿರ್ತಾರೆ ಒಳಗೆಲ್ಲ ಒಳಗೆ ಹೋಗಿರ್ತಿರ್ತಾರೆ, ಹೌದಾ, ಪಿಕಲ್ಸ್ಗಳು, ಹೌದಾ, ಏನಾಗ್ತದೆ ಸ್ಟ್ರಿಂಕ್ ಆಗಿರ್ತಾವೆ. ಅಥವಾ ಕೆಲವೊಂದು ಸಲ ಏನಪ್ಪ ಅಂದ್ರೆ ಫ್ಲವರ್ಸ್ ಏನಪ್ಪ ಪೂರ್ತಿ ಮುದುಡಿದ್ರು ಸಹಿತ ಏನು ಮಾಡ್ತಿರ್ತೀವಿ ಕೆಲವೊಂದಿಷ್ಟು ಫ್ಲವರ್ಸನ್ನು ಸ್ವಲ್ಪ ನಾವು ನೀರನ್ನ ಹಾಕಿಬಿಟ್ಟು ಏನಾಗ್ತವೆ ಮತ್ತು ಫ್ರೆಶ್ ಆಗಿಬಿಡ್ತಾವೆ, ಹೌದಾ. ಅಥವಾ ಏನಪ್ಪ ಅಂದ್ರೆ ಒಂದು ಬ್ಲಡ್ ಸೆಲ್ಸನ್ನು ತೊಗೊಂಡು ಏನಪ್ಪ ಸಲಹೆ ಮಾಡೋದು ಹಾಕಿಬಿಟ್ಟಿರಪ್ಪ ಅಂದ್ರೆ ಏನಾಗ್ತಿರ್ತಾರೆ ಅದು ಶ್ರಿಂಕ್ ಆಗಿ ಡ್ಯಾಮೇಜ್ ಆಗಿಬಿಡ್ತೈತಿ. ಇವೆಲ್ಲ ಪ್ರೋಸೆಸ್ ಆಗಬೇಕಾದ್ರೆ ಏನಾಗ್ತಾರ, ದಿಸ್ ಇಸ್ ವಾಟ್ ದ ಕಾಸಸ್ ಆಫ್ ಆಸ್ಮಾಸಿಸ್ ಅಂತ ನಾವು ಕರಿತೀವಿ. ಅದು ಎಲ್ಲ ಆಗಬೇಕಾದ್ರೆ ಏನು ಕಾರಣದಲ್ಲಿ ಆಸ್ಮಾಸಿಸ್ ಅನ್ನೋದನ್ನ ಕಾರಣ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆಸ್ಮಾಸಿಸ್ ಅಂದ್ರೆ ಏನು ಆಗ್ತೈತಿ ಅಂದರೆ ಆಸ್ಮಾಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಏನು. ಸೊ ಇದು ಹೋಗೋಕ್ಕಿಂತ ಮುಂಚೆ ಏನು ಮಾಡೋಣ, ಫಸ್ಟ್ಗೆ ನಾವು ಏನು ಮಾಡೋಣ ಡಿಫ್ಯೂಷನ್ ಅಂತಂದ್ರೆ ಏನಂತ ನೋಡೋಣ. ಹೌದಾ, ಡಿಫ್ಯೂಷನ್ ಇಸ್ ಅಗೇನ್ ರಿಲೇಟೆಡ್ ಟು ಅಬೌಟ್ ಆಸ್ಮಾಸಿಸ್. ಸೊ ಡಿಫ್ಯೂಷನ್ ಒಂದು ನಮ್ಗೆ ಕ್ಲಿಯರ್ ಆಯ್ತಪ್ಪ ಅಂದ್ರೆ ನಾವೇನು ಮಾಡ್ಬೋದ್ರೆ ಆಸ್ಮಾಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರನ್ನು ಈಸಿಯಾಗಿ ಸ್ಟಡಿ ಮಾಡ್ಬೋದು, ಹೌದಾ. ಸೊ ಬಿಫೋರ್ ಯು ಕ್ಯಾನ್ ಜಸ್ಟ್ ಐ ಹ್ಯಾವ್ ಅಬೌಟ್ ಡಿಫ್ಯೂಷನ್ ಫಸ್ಟ್. ಸೊ ಡಿಫ್ಯೂಷನ್ ಅಂತಂದ್ರೆ ಏನು ನೋಡೋಣ ಫಸ್ಟ್ಗೆ. ಸೊ ಡಿಫ್ಯೂಷನ್ ಅಂತ ನೋಡಿ ಫಸ್ಟ್ ನಾನು ಡೆಫಿನೇಷನ್ ಬರೀತೀನಿ ಈಗ, ಹೌದ್ರಿ. ಇಟ್ ಈಸ್ ದ ನೆಟ್ ಮೂವ್ಮೆಂಟ್ ಆಫ್ any substance, the net movement of any substance from the region of higher concentration to the lower concentration. ಹೌದ್ರಿ, ನೋಡಿ ದ ನೆಟ್ ಮೂವ್ಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್, ಅದರಲ್ಲಿ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ನೆಟ್ ಮೂವ್ಮೆಂಟ್, ಅಂದರೆ ಟೋಟಲ್ ಏನು ಆಗತೈತಿ ಅನ್ನೋದ್ರ ಡಿಪೆಂಡ್ ಐತಿ. ಸೊ ದ ನೆಟ್ ಮೂವ್ಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ವಾಟ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್, ಹೌದ್ರಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ನಾವು, ಹೌದ್ರಿ. ಸೊ ಇದಪ್ಪ ಅಂದ್ರೆ ಒಂದು ಎರಡು ಬಾಕ್ಸಸ್ ಅದಾವ ನಮ್ಮ, ಹೌದ್ರಿ. ಸೊ ಬಾಕ್ಸ್ ಏನು ಮಾಡಿದ್ರಿ, ಎರಡು ಪಾರ್ಟಿಷನ್ ಮಾಡಿವಿ ನಾವು, ಸೊ ಎರಡು ಪಾರ್ಟಿಷನ್ ಮಾಡಿವಿ. ಈ ಎರಡು ಪಾರ್ಟಿಷನ್ ನಡುವೆ ಏನು ಮಾಡಿದ್ರು ಮೆಮ್ಬ್ರೇನ್ ಹಾಕಿದ್ರು, ನಾವು ನಾರ್ಮಲ್ ಆಗಿರುವಂಥ ಮೆಮೊರಿನ, ಹೌದಾ. ಸೊ ಮೆಮ್ಬ್ರೇನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಶೀಟ್ ಅಂತ ತೊಗೊಳ್ಬೋದ್ರಿ. ವಿಚ್ ಆರ್ ಪೋರ್ಸ್ ಇರ್ತಾವ್ರಿ, ಸಣ್ಣ ಸಣ್ಣ ಪೋರ್ಸ್ ಇರ್ತಾವ್ರಿ, ಹೌದಾ. ಸೊ ಇದು ಯೂಶುವಲ್ ಏನು ಮಾಡಪ್ಪ ನಾರ್ಮಲ್ ಒಂದು ಏನಪ್ಪ ಫಿಲ್ಟರ್ ಪೇಪರ್ ತೊಗೊಂಡಿವ್ರಿ, ಅಥವಾ ನಾರ್ಮಲ್ ಏನಪ್ಪ ಅಂದ್ರೆ ಒಂದು ಮೆಮ್ಬ್ರೇನ್ ತೊಗೊಂಡಿದ್ವಿ. ಫಿಲ್ಟರ್ ಪೇಪರ್ ಅನ್ನೋದಕ್ಕಿಂತ ಮೆಮ್ಬ್ರೇನ್ ಅಂತ ಯೂಸ್ ಮಾಡೋ ವರ್ಡ್. ಸೊ ಮೆಮ್ಬ್ರೇನ್ ತೊಗೊಂಡಿದ್ವಿ ಇದು, ದಿಸ್ ಇಸ್ ವಾಟ್ ಮೆಮ್ಬ್ರೇನ್, ಹೌದ್ರಿ. ಸೊ ಮೆಮ್ಬ್ರೇನ್ ತೊಗೊಂಡಿದ್ವಿ. ಸೊ ಇಲ್ಲಿ ಏನು ಮಾಡಿದಪ್ಪ ಅಂದ್ರೆ ಎರಡು ಸೊಲ್ಯೂಷನ್ಸ್ ಹಾಕಿದ್ವಿ ನಾವು, ಹೌದಾ. ಈ ಕಡೆ ಒಂದು ಸೊಲ್ಯೂಷನ್ ಐತಂದ್ರೆ, ಹೌದು, ಈ ಕಡೆ ಒಂದು ಸೊಲ್ಯೂಷನ್ ಐತಿ, this is another solution. Clear? So for example I just take here this is the concentration of C1 of the solution 1. This is solution 1 is, okay, this is solution 2.
ಹೌದ್ರಿ ಸೊಲ್ಯೂಷನ್ 1 is having the concentration of C1 and solution 2 is having the concentration of C2. ಹೌದ್ರಿ ಇದರ C1 ಕಾನ್ಸಂಟ್ರೇಷನ್ ಐತಿ ಇದು C2 ಕಾನ್ಸಂಟ್ರೇಷನ್ ಐತಿ ಬಟ್ ಎರಡೂ ಕಂಪೇರ್ ಮಾಡಿದಾಗ ಏನೈತಪ್ಪ ಅಂದ್ರೆ C1 ಏನಪ್ಪ ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಟೆಡ್ ಐತಿ C1 is more concentrated than C2 ಅಂತಂದ್ರೆ ಏನ್ರಲ್ಲಿ ಕಾನ್ಸಂಟ್ರೇಟೆಡ್ ಅನ್ನೋ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೀವಿ when the solid is more solidly dissolved ಅಂದ್ರೆ ಯಾವಾಗ ಜಾಸ್ತಿ ಸಾಲಿಡ್ ಡಿಸಾಲ್ವ್ ಆಗಿರ್ತೈತಿ ಅವಾಗ ಏನಂತ ಕರಿತೀವಿ ನಾವು ಅಲ್ಲಿ ಏನಾಗ್ತೈತಿ ಅವಾಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಗ್ತೈತಿ ಹೌದಾ ಯಾವಾಗ ಕಡಿಮೆ ಇರ್ತೈತಿ ಅವಾಗ ಏನಾಗ್ತೈತಿ ಅದು ಏನಂತ ಹೇಳ್ತೀವಿ ಅವಾಗ ಡೈಲ್ಯೂಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಏನ್ ಹೇಳ್ಬೋದು ಈಗ ನೋಡ್ರಿ ಏನಾಗಿತ್ತು ಅಂದ್ರೆ ಒಂದು ಸ್ವಲ್ಪ ಇದು ಅಷ್ಟೇ ಈಜಿ ಐತಿ ಅಷ್ಟೇ ಕಾಂಪ್ಲಿಕೇಟೆಡ್ ಐತಿ ಸ್ವಲ್ಪ ಲಕ್ಷ ಕೊಟ್ರೆ ಏನ್ರಿ ಭಾಳ ಈಜಿ ಐತಿ ಕಾನ್ಸೆಪ್ಟ್ ಸ್ವಲ್ಪ ಲಕ್ಷ ಕೊಡ್ಲಿಲ್ಪ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತೈತಿ ಸೊ ಏನೈತಪ್ಪ ಇರೋದು ಅಂತೇಳಿ ಹೌದ್ರಿ ಸೊ ನೋಡ್ರಿ ಒಂದು ಜಸ್ಟ್ ಎಕ್ಸಾಂಪಲ್ ನಾ ಈಗ ಒಂದು ಕ್ವಶನ್ ಇರೋದು ಇದು ಸೊಲ್ಯೂಷನ್ 1 ಐತ್ರಿ C1 ಅಂತ ಹೇಳೈತಿ ನಾವು ಕಾನ್ಸಂಟ್ರೇಷನ್ ಹೌದ್ರಿ ಸೊ ಕಾನ್ಸಂಟ್ರೇಟೆಡ್ ಐತಪ್ಪ ಅಂತಂದ್ರೆ ಏನಾಗೈತಿ ಇಲ್ಲಿ ನಂಬರ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಜಾಸ್ತಿ ಇರೋವು ಹೌದಾ ಅಂದ್ರೆ ಎದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಇಲ್ಲಿ ಎದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಇದಾವ ನಮಗೆ ಸಾಲ್ಯೂಟ್ 3 ಅದಾವ ಇಲ್ಲಿ ಹೌದ್ರಿ ಸಾಲ್ಯೂಟ್ 3 ಅದಾವ ನಮಗೆ more number of solids are dissolved. We ಏನಾಗಿತ್ತಪ್ಪ ಅಂದ್ರೆ ಡೈಲ್ಯೂಟ್ ಸೊಲ್ಯೂಷನ್ ಅಂತ ವರ್ಡ್ ಯೂಸ್ ಮಾಡಕತ್ತೀವಿ ನಾವು ಅಂದ್ರೆ ಡೈಲ್ಯೂಟೆಡ್ ಸೊಲ್ಯೂಷನ್ಸ್ ಅಂತ ವರ್ಡ್ ಯೂಸ್ ಮಾಡಕತ್ತೀವಿ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಏನ್ರಿ ಎದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಸಾಲ್ಯೂಟ್ ಕಡಿಮೆ ಐತ್ರಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ನಮ್ಗೆ ಹೌದಾ ಸೊ ಕಾಮನ್ ಆಗಿ ಹೇಳ್ಬೋದಲ್ಲ ಡೈಲ್ಯೂಟ್ ಅಂತ ವರ್ಡ್ ಯೂಸ್ ಮಾಡಿದಾಗ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಅಂತ ನಾವು ಹೇಳ್ಬೋದು ಬಟ್ ಯೂಶ್ವಲಿ ಕಾನ್ಸಂಟ್ರೇಷನ್ ಟರ್ಮ್ ಮತ್ತೆ ಹೇಳ್ತೀನಿ ನಾನು ಯೂಶ್ವಲಿ ಕಾನ್ಸಂಟ್ರೇಷನ್ ಟರ್ಮ್ ಎದಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಫಾರ್ ಓನ್ಲಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಯೂಸ್ ಮಾಡ್ತೀವಿ ಬಟ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾವು ತಗೊಂಡಾಗ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಸಾಲ್ಯೂಟ್ ಜಾಸ್ತಿ ಐತಿ ಇಲ್ಲಿ ಏನಪ್ಪ ಸಾಲ್ವೆಂಟ್ ಕ್ವಾಂಟಿಟಿ ಜಾಸ್ತಿ ಐತಿ ನಮ್ಗೆ ಹೌದ್ರಿ ಇಲ್ಲಿ ಸಾಲ್ವೆಂಟ್ ಕ್ವಾಂಟಿಟಿ ಜಾಸ್ತಿ ಐತಿ ಇನ್ನು ಇಲ್ಲೊಂದು ಮೆಮ್ರಿನ್ ಹಾಕಿದ್ವಿ ನಾವು ಈ ಮೆಮ್ರಿನ್ ಏನ್ ಮಾಡ್ತಿದ್ಪ ಅಂದ್ರೆ ಯಾರು ಬೇಕಾದ್ರು ಹೋಗಿ ಯಾರು ಬೇಕಾದ್ರು ಬರೀ ಹೌದ್ರಿ ಅದೇ ಏನ್ ಮಾಡ್ತಿದ್ಪ ಎಲ್ಲಾನು ಅಲೋ ಮಾಡತ್ತಾರೆ ಎಲ್ಲಾನು ಅಲೋ ಅಂದ್ರೆ ಒಂದು ಸೊಲ್ಯೂಷನ್ ಎರಡು ಅದಾವ ನಮ್ಗೆ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಯಾವೇ ಕಾನ್ಸ್ಟೆಂಟ್ ಮಾಲಿಕ್ಯೂಲ್ಸ್ ಯಾವ ಅದಾವ ಇಲ್ಲಿ ಒಂದು ಏನೈತಪ್ಪ ಸಾಲ್ಯೂಟ್ ಐತಿ ಒಂದು ಸಾಲ್ವೆಂಟ್ ಐತಿ ಹೌದಾ ಸೊ ಯೂಶ್ವಲಿ ಏನ್ ಮಾಡ್ತಿರ್ತಾರೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಮೂವ್ಮೆಂಟ್ ಆಗ್ತಿರ್ತಾವೆ ಸಾಲ್ವೆಂಟ್ಗಿಂತ ಹೌದಾ ಬಟ್ ಆದ್ರೂ ಕೆಲವೊಂದು ಏನಂತಂದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಿರ್ತಾವೆ ಹೌದ್ರಿ ಸೊ ಇಲ್ಲಿ ಏನಾಗತ್ತಪ್ಪ ಅಂತ ನಮ್ಗೆ ಯೂಶ್ವಲಿ ಏನಾಗತ್ತಂದ್ರೆ ಸಾಲ್ವೆಂಟ್ ಜಾಸ್ತಿ ಮೂವ್ಮೆಂಟ್ ಆಗ್ತಿರ್ತೈತಿ ಯಾಕಪ್ಪ ಅಂತಂದ್ರೆ ವಿ ಜಸ್ಟ್ ಪ್ಲೇಸ್ ಸಮ್ ಮೆಮ್ಬ್ರೇನ್ಸ್ ಮೋರ್ ದ್ಯಾನ್ ದ ಕಾಸ್ಟ್ಲಿಯರ್ ಹೌದು ಇವ್ರು ಬಡವರು ಇದನ್ನ ಹಾಕಿದ್ದಾರೆ ಇವರು ಹೌದಾ ಇಲ್ಲಿ ಏನಾಗತ್ತೈತಿ ಇಲ್ಲಿ ಎರಡೂ ಹೋಗ್ತಿರ್ತಾವೆ ಫಾರ್ ಎಕ್ಸಾಂಪಲ್ ಏನಾಗತ್ತಪ್ಪ ಅಂದ್ರೆ ಸೊ ಐ ವಾಂಟೆಡ್ ಟು ಟೆಲ್ ಯು ಇಸ್ ಇದು ನೋಡ್ರಿ ಆಸ್ ಪರ್ ದ ಡೆಫಿನೇಷನ್ ಪ್ರಕಾರ ಏನಾಗ್ತೈತಿ ನಮ್ಗೆ ಈಗ ದ ನೆಟ್ ಮೂವ್ಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅನ್ನೋದು ಡೆಫಿನೇಷನ್ ಅದು ಹೌದಾ ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದ ಏನಾಗಿರೋ ಸಾಲ್ಯೂಟ್ ಪಾರ್ಟಿಕಲ್ಸ್ ಮೋರ್ ಅದಾವ ಜಾಸ್ತಿ ಅದಾವ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ದೇ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ಹಿಯರ್ ಟು ಹಿಯರ್ ಹೌದ್ರಿ ಹಿಂಗೆ ಡೈರೆಕ್ಷನ್ ಹೌದ್ರಿ ಈ ಕಡೆ ಸೊಲ್ಯೂಷನ್ 1 ಏನ್ ಮಾಡಾಕತ್ತಾವ್ರಿ ಸೊಲ್ಯೂಷನ್ 2 ಕಡೆ ಹೊಂಟಿದಾವು ಯಾವು ಸಾಲ್ಯೂಟ್ ಪಾರ್ಟಿಕಲ್ಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಅದರದ್ದು ಸಾಲ್ಯೂಟ್ ಅದನ್ನ ಈ ಕಡೆ ಸ್ವಲ್ಪ ಕಂಪೇರ್ ಮಾಡಿದಾಗ ಏನಾಗಿತ್ತು ಇಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಹೌದ್ರಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ ಈ ಕಡೆ ಯಾಕಪ್ಪ ಅಂದ್ರೆ ಡೈಲ್ಯೂಟ್ ಸೊಲ್ಯೂಷನ್ ಐತಿ ಅದು ಡೈಲ್ಯೂಟ್ ಸೊಲ್ಯೂಷನ್ ಇದ್ದಾಗ ಎದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತ್ರಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ ಆಸ್ ಕಂಪೇರ್ಡ್ ಟು ದ ಸಾಲ್ಯೂಟ್ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತದೆ ಹೌದಾ ಅಂದ್ರೆ ಏನ್ರಿ ಆಸ್ ಪರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇರೋದಷ್ಟ ಹೌದಾ ಅಂದ್ರೆ ಏನಾಗೋದಿದ್ರಲ್ಲಿ ಎರಡೂ ಮೂವ್ಮೆಂಟ್ ಆಗ್ತಿರ್ತವೆ ಯಾಕಪ್ಪ ಅಂದ್ರೆ ವಿ ಹ್ಯಾವ್ ಜಸ್ಟ್ ಪ್ಲೇಸ್ಡ್ ದ ವರ್ಡ್ ಮೆಮ್ಬ್ರೇನ್ ವಿಚ್ ಇಸ್ ಚೀಪರ್ ಒನ್ ಅಥವಾ ಏನ್ ಹೇಳ್ತೀವಿ ನಾವು ವಿಚ್ ಹ್ಯಾಸ್ ಮೋರ್ ಪೋರ್ಸ್ ಅಥವಾ ಬಿಗ್ಗರ್ ಹೋಲ್ಸ್ ಅದಾವ ನಮಗೆ ಸ್ವಲ್ಪ ಹೋಲ್ಸ್ ಏನಾವ ದೊಡ್ಡ ಅದಾವ ಆ ದೊಡ್ಡ ಹೆಂಗ ಅದಾವ ಅವೇನು ದೊಡ್ಡದಾವ ಏನ್ ಮಾಡ್ತಾವ್ರಿ ದೇ ಕ್ಯಾನ್ ಅಲೌ ದ ಸಾಲ್ಯೂಟ್ ಮಾಲಿಕ್ಯೂಲ್ಸ್ ಆಲ್ಸೋ ದೇ ಕ್ಯಾನ್ ಅಲೌ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆಲ್ಸೋ ಅದೇನ್ ಮಾಡ್ತೈತಿ ಸಾಲ್ಯೂಟ್ನು ಬಿಡ್ತೈತಿ ಸಾಲ್ವೆಂಟ್ನು ಬಿಡ್ತೈತಿ ಸೊ ಸಾಲ್ಯೂಟ್ ಇದ್ದು ಏನ್ ಮಾಡ್ತೈತಿ ಹೈಯರ್ ಟು ಲೋವರ್ ಇದು ಈ ಕಡೆ ಹೋಗ್ತೈತಿ ಸಾಲ್ವೆಂಟ್ ಏನ್ ಮಾಡ್ತೈತಿ ಇದು ಹೈಯರ್ ಟು ಲೋವರ್ ಈ ಕಡೆ ಬರ್ತೈತಿ ಅರ್ಥ ಆಗತೈತಿ ದಿಸ್ ಇಸ್ ವಾಟ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಡಿಫ್ಯೂಷನ್ ಅಂತ ನಾವು ಕರಿತೀವಿ ಹೌದಾ ಈ ಡಿಫ್ಯೂಷನ್ ಒಳಗೆ ಏನಾಗಿರುತ್ತಪ್ಪ ಅಂದ್ರೆ
ಬೋತ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಎರಡು ಮೂವ್ಮೆಂಟ್ ಆಗಿರ್ತದೆ ಅದು, ಹೌದಾ. ಸೊ ಎರಡು ಏನಪ್ಪ ಅಂದ್ರೆ ಮೂವ್ಮೆಂಟ್ ಆಗಿರ್ತದೆ ಫ್ರಮ್ ದ ಹೈಯರ್ ರೀಜನ್ ಟು ಲೋವರ್ ರೀಜನ್, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗಿರ್ತದೆ. ಸೊ ಇದು ಎಲ್ಲಿದಾಗ ಆಗ್ತದಪ್ಪ ಅಂದ್ರೆ ಅಗೇನ್ ಟಿಲ್ ಇಟ್ ಏನಪ್ಪ ಅಟೈನ್ ದ ಈಕ್ವಿಲಿಬ್ರಿಯಂ, ಎರಡು ಕಡೆಗೆ ಏನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಸೇಮ್ ಆಗೋವರೆಗೂ ನಡೀತಿರ್ತದೆ ಹಂಗೆ, ಹೌದ್ರಿ. ದಿಸ್ ಇಸ್ ವಾಟ್ ವಿ ಜಸ್ಟ್ ಕಾಲ್ಡ್ ಅಸ್ ಡಿಫ್ಯೂಷನ್ ಅಂತ ನಾವು ಕರಿತೀವಿ. ಇದಾದ್ರೆ ಡಿಫ್ಯೂಷನ್ ಅಂದ್ರೆ ಎನಿ ಸಬ್ಸ್ಟೆನ್ಸ್ ಅಂತ ತೊಗೊಂಡವ್ರು ಇಲ್ಲಿ ಏನಪ್ಪ ಅಂದ್ರೆ ಏನು ಮಾಡಾಕತ್ತೀವಿ ನಾವು ಒಂದು ಸೊಲ್ಯೂಷನ್ ತೊಗೊಂಡಿವಿ, ಆ ಸೊಲ್ಯೂಷನ್ ಒಳಗೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಹೈಯರ್ ರೀಜನ್ ಟು ಲೋವರ್ ರೀಜನ್ ಮಾಡಿದವ್ರಿ, ಅದೇ ಥರ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಹೈಯರ್ ರೀಜನ್ ಟು ಲೋವರ್ ರೀಜನ್ ಕೂಡ ಹೊಂಟಿದಾವೆ, ಹೌದಾ. ಬಟ್ ಅಗೇನ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಕಾನ್ಸಂಟ್ರೇಷನ್ ಟರ್ಮ್ ಯೂಸ್ ಮಾಡಿದಾಗ ಅಥವಾ ಆಸ್ಮೋಸಿಸ್ ಅಂತ ಟರ್ಮ್ ಯೂಸ್ ಮಾಡಿದಾಗ ಇಲ್ಲಿ ಅದಕ್ಕೆ ಡಿಪೆಂಡ್ಸ್ ಅಂತಪ್ಪ ಅಂದ್ರೆ ಮೇನ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್. ಇಲ್ಲಿ ಸಾಲ್ವೆಂಟ್ ಬಗ್ಗೆ ನಾವು ಕನ್ಸಿಡರ್ ಮಾಡಂಗಿಲ್ಲ, ಯೂಶ್ವಲಿ ಏನು ಮಾಡ್ತೀವಿ ನಾವು ಸಾಲ್ಯೂಟ್ ಅನ್ನ ಕನ್ಸಿಡರ್ ಮಾಡ್ತಿರ್ತೀವಿ, ಹೌದಾ. ಸೊ ಬಟ್ ಏನಪ್ಪ ಎನಿ ಹೌ ಏನಪ್ಪ ಟು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಏನಾಗತ್ತೆ ಇಲ್ಲಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಈ ಕಡೆಯಿಂದ ಈ ಕಡೆ ಹೊಂಟೈತಿ, ಆಮೇಲೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆಯಿಂದ ಈ ಕಡೆ ಹೊಂಟೈತಿ, ಹೌದಾ. ದಿಸ್ ಇಸ್ ವಾಟ್ ದ ಡೆಫಿನೇಷನ್ ಆಫ್ ಏನಿದು ಡೆಫಿನೇಷನ್ ಆಫ್ ಡಿಫ್ಯೂಷನ್ ಅಂತ ಹೇಳ್ತಾರೆ, ಹೌದಾ. ಡೆಫಿನೇಷನ್ ಆಫ್ ಡಿಫ್ಯೂಷನ್ ಕ್ಲಿಯರ್. ಸೊ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೇನೆ ನಾವು, ಹೌದಾ. ಸೊ ಆಫ್ಟರ್ ನೋಯಿಂಗ್ ದಿಸ್ ಒನ್ ವಿ ಕ್ಯಾನ್ ಜಸ್ಟ್ ವಾಟ್ ಇಟ್ ಇಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೀನ್ ಬೈ ಆಸ್ಮೋಸಿಸ್ ಅಂತ ನೋಡೋಣ ನಾವು, ವಾಟ್ ಇಸ್ ಮೀನ್ ಬೈ ಆಸ್ಮೋಸಿಸ್, ಹೌದಾ. ಸೊ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಇಸ್ ಆಸ್ಮೋಸಿಸ್. ಅದೇ ಹೇಳ್ತಾರೆ ಸ್ವಲ್ಪ ಇದು ಮತ್ತು ಡೆಫಿನೇಷನ್ಸ್ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತದೆ, ಬಟ್ ನಮಗೆ ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಏನಿರ್ತದೆ ಕಾನ್ಸೆಪ್ಟ್ ನೀವು ಸರಿಯಾಗಿ ನೋಡ್ಕೊಂಡು ಬಿಟ್ರಿ ಅಂದ್ರೆ ಅದೇನಾಗ್ತದೆ ಈಸಿ ಆಗಿ ತಿಳಿಯುತ್ತೆ, ಹೌದಾ. ಬಟ್ ಏನಪ್ಪ ಆಸ್ಮೋಸಿಸ್ಗೆ ಒಂದು ಏನಪ್ಪ ಡೆಫಿನೇಷನ್ ಬೇರೆ ಬಂದಂಗೆ ಆಗ್ತಿರ್ತಲ್ಲ, ಹೌದಾ. ಸೊ ನಾಗಲೇ ಹೇಳ್ದಂಗೆಪ್ಪ ಡಿಫ್ಯೂಷನ್ ಒಳಗೆ ಸಾಲ್ಯೂಟ್ ಇರ್ತದೆ ಕಾನ್ಸಂಟ್ರೇಷನ್ ಹೈ ಇದ್ದು ಲೋವರ್ ಕಡೆ ಹೊಂಟೈತಿ, ಲೋವರ್ ಇದ್ದು ಸಾಲ್ವೆಂಟ್ ಹೈಯರ್ ಕಡೆ ಬರಾಕತ್ತೈತಿ ಅಂತ ಹೇಳಿದ್ದೆ ನಿಮಗೆ, ಹೌದಾ. ಅಂದ್ರೆ ಏನಾಗುತ್ತೆ ನೋಡಿ C2 ಏನಪ್ಪ ಕಾನ್ಸಂಟ್ರೇಷನ್ ಕಡಿಮೆ ಐತೆ ನಮಗೆ ಆಸ್ ಕಂಪೇರ್ಡ್ ಟು C1, ಹೌದ್ರಿ. C2 ಏನಿತ್ತು C1 ಗಿಂತ ಕಡಿಮೆ ಇತ್ತು, ಅದು ಏನು ಮಾಡಾಕತ್ತೈತ್ರಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆ ಬರಾಕತ್ತೈತಿ ನಮ್ಗೆ, ಹೌದಾ. ಅಂದ್ರೆ ನಮ್ಗೆ ಇಮ್ಯಾಜಿನೇಷನ್ ಹೆಂಗೆ ತಿಳ್ಕೊಬೇಕು ಆಸ್ ಪರ್ ದ ಡೆಫಿನೇಷನ್ ಅಂತ ಹೇಳಿದ್ದೆ ನಿಮ್ಗೆ. ಆಸ್ ಪರ್ ದ ಡೆಫಿನೇಷನ್ ಏನು ಮಾಡ್ಬೇಕ್ರಿ ಸಾಲ್ವೆಂಟ್ ಜಾಸ್ತಿ ಇದೆ ಅಂದ್ಕೊಂಡ್ರೆ ಏನು ಮಾಡಾಕತ್ತೈತೆ ಈ ಕಡೆ ಬರಾಕತ್ತೈತೆ ಅಂತ ಹೇಳಿದ್ವಿ ನಾವು. ಅಂದ್ರೆ ಯೂಶ್ವಲಿ ನಮ್ಗೆ ಏನಪ್ಪ ಥಿಂಕ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿ ಕಡಿಮೆ ಇದ್ರೂ ಸಹಿತ ಏನಾಗತ್ತಿದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆ ಬರಾಕತ್ತಿತ್ತು, ಹೌದಾ. ಸೊಲ್ಯೂಷನ್ಸ್ ಹೈ ಕಾನ್ಸಂಟ್ರೇಷನ್ ಕಡೆ ಮೂವ್ಮೆಂಟ್ ಆಗತ್ತಿತ್ತು. ಸೊ ಅದಕ್ಕೆ ಏನಪ್ಪ ಅಂದ್ರೆ ಸೊ ಹಂಗೆ ಹೇಳ್ತೀವಿ ನಾವು. ಸೊ ಇಲ್ಲೇನಪ್ಪ ಅಂದ್ರೆ ನೋಡ್ರಿ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ನೋಡ್ರಿ ಆಸ್ಮೋಸಿಸ್ ಅಂತ ಹೇಳ್ತಾರಲ್ಲ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್, ಹೌದ್ರಿ. ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲಿ ನಾವು ಯಾವ್ದು ನೋಡಿ ಯೂಸ್ ಮಾಡಾಕತ್ತೀವಿ ಅಲ್ಲಿ ಮಾಡಿದೀವಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಟರ್ಮ್ ಹಾಕಲು ಸಾಲ್ಯೂಟ್ ಅಂತ ಹೇಳಾಕತ್ತಿದ್ವಿ ಮೇನ್ಲಿ. ಬಟ್ ಇಲ್ಲಿ ಏನಾಗ್ತೈತ್ರಿ ಮೂವ್ಮೆಂಟ್ ಆಫ್ ಏನಾಗತ್ತೈತಿ ಸಾಲ್ವೆಂಟ್ ಪಾರ್ಟಿಕಲ್ಸ್ ಆಗತೈತಿ. ಸೊ ಅದು ಯಾಕೆ ಆಗ್ತೈತಿ ಅನ್ನೋದು ಮುಂದೆ ನೋಡೋಣ, ಡಯಾಗ್ರಾಮೆಟಿಕಲಿ ಗೊತ್ತಾಗ್ತೈತಿ ನಮ್ಗೆ. ದ ಫ್ಲೋ ಆಫ್ solvent molecules from the region of lower concentration to the higher concentration through SPM semi permeable membrane. Okay, semi permeable membrane. Clear? No, the flow of solvent molecules from the region of lower concentration to the higher concentration through what is semi permeable membrane.
ಅಂತ ಹೇಳ್ತಾರೆ. ಅಂದರೆ ಸೊ ನೋಡ್ರಿ ಏನಾಗಿತ್ತು ಇಲ್ಲಿ ಒಂದು ಡೆಫಿನೇಷನ್ ನಿಮ್ಗೆ ಬೇರೆ ಅನ್ಸಾಕತ್ತಿತ್ತು. ಏನಾಗಿತ್ತು ನಾವಿಲ್ಲಿ ದ ನೆಟ್ ಮೂವ್ಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ವಿ ನಾವು. ಅಂದರೆ ಹೈಯರ್ ಕಾನ್ಸಂಟ್ರೇಷನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆ ಹೊಂಟಿದ್ದೆ ಅಂತ ಹೇಳಾಕತ್ತಿದ್ವಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಆಸ್ಮಾಸಿಸ್ ಅನ್ನುವಂಥ ಡೆಫಿನೇಷನ್ ಏನಾಗುತ್ತೆ ಇಲ್ಲಿ, ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತೀವಿ ನಾವು ಮತ್ತೊಂದು ಡ್ರಾ ಮಾಡೋಣ ಡಯಾಗ್ರಾಮ. Again, this is what one box we have taken with two compartments. So here what we have just placed, again we have just placed the one simple what it is membrane. So this time what we have used, the what a very important ಅಂತ ಹೇಳಬೇಕಾದ್ರೆ, ಸೊ that is what we just called SPM ಅಂತ ಕರಿತೀವಿ ನಾವು. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಈ ಕಡೆ ನಾವೇನು ಮಾಡಿದೀವಪ್ಪ ಅಂದ್ರೆ, ಈ ಕಡೆ ನಾವೇನು ತಗೊಂಡಿವ್ರಿ, ಸೊಲ್ಯೂಷನ್ ತಗೊಂಡಿವಿ. ಈ ಕಡೆ ಅಂದ್ರೆ ಈ ಕಡೆ ಏನು ಮಾಡಿನ, ಈಗ ಸೊಲ್ಯೂಷನ್ ತಗೊಂಡಿನಿ. ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ವಾಟ್, ಆಸ್ ವಿ ನೋ ದಟ್ ಇಟ್ ಇಸ್ ಮಿಕ್ಸ್ಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ ನಾವು, ಸೊಲ್ಯೂಷನ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನು ಮಾಡಿನ, ಈಗ ಪ್ಯೂರ್ ಸಾಲ್ವೆಂಟ್ ಅನ್ನು ತಗೊಂಡಿದ್ದೀನಿ ನಾನು. ಸೊ ಪ್ಯೂರ್ ಸಾಲ್ವೆಂಟ್ ಅನ್ನು ತಗೊಂಡಿನಿ. ಕ್ಲಿಯರ್? ಸೊ ಇಲ್ಲಿ ಸೊಲ್ಯೂಷನ್ ಐತಿ, ಈ ಕಡೆ ಸಾಲ್ವೆಂಟ್ ಐತಿ. ಸೊ ಇಲ್ಲಿ ಏನಪ್ಪ ನೋಡೋಣ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಐತಿ. ಸೊ ಇದನ್ನ ನೋಡಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಪ್ಲೇಸ್ ಮಾಡಿದ್ರೆ ಅವಾಗ ಏನಾಗ್ತೈತಿ ಪ್ರೋಸೆಸ್. ಸೊ ಏನಾಗ್ತೈತಪ್ಪ ಅಂತಂದ್ರೆ, ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ದಟ್ ಇಸ್ ಹ್ಯಾವಿಂಗ್ ವಾಟ್ ಇಟ್ ಇಸ್ ಹೆಂಗಿರ್ತಾವಪ್ಪ ಅಂತಂದ್ರೆ, ಅಲ್ಲಿ ಮೈಕ್ರೋಸ್ಕೋಪಿಕ್ ಪೋರ್ಸ್ ಇರ್ತಾವೆ ಸಣ್ಣ, ಅದ ಓನ್ಲಿ ಮೈನ್ಯೂಟ್ ಹೋಲ್ಸ್ ಇರ್ತಾವೆ. ಮೈಕ್ರೋಸ್ಕೋಪಿಕ್ ಪೋರ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಬಹಳಷ್ಟು ಸಣ್ಣ ಸಣ್ಣ ಹೋಲ್ಸ್ ಇರ್ತಾವೆ. ಆ ಹೋಲ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ, ದೇ ಆರ್ ಓನ್ಲಿ ರೆಡಿ ಟು ಲೀವ್ ದ ವಾಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಥ್ರೂ ದೆಮ್. ಅವು ಬರೀ ಏನ್ ಬಿಡಾಕ್ತಾ ಇರೋದ್ರಿ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ಮುಖವಾಗಿ ಬಿಡಾಕ್ತಾ ಇರೋದು. ಬಟ್ ದೇ ಆರ್ ನಾಟ್ ರೆಡಿ ಟು ಲೀವ್ ದ ವಾಟ್ ಸಾಲ್ಯೂಟ್ ಪಾರ್ಟಿಕಲ್ಸ್. ಆ ಸಾಲ್ಯೂಟ್ ಪಾರ್ಟಿಕಲ್ಸ್ ಎನಿ ಕಂಡೀಷನ್ ಅವು ಏನೋ ಮಾಡಿ ಎರಡು ದೋಷ ಆ್ಯಡ್ ಮಾಡಿ ಏನು ಮಾಡಕ್ಕೆ ಹಾಲು ಸೈಜ್ ಮಾಡ್ತಿರ್ತದೆ ಬಿಡಂಗಿಲ್ಲ, ಹೌದಾ, ನಾಟ್ ಅಲೌಡ್ ಅಂತೈತಿ. ಸೊ ಏನು ಮಾಡೋದಪ್ಪ ಅಂದ್ರೆ, ಬರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ಮೂವ್ಮೆಂಟ್ ಆಗಿ ಬಿಡ್ತಿರ್ತಿತ್ತು, ಹೌದಾ. ಅಂತ ಮೆಂಬ್ರೇನ್ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಹೌದಾ. ದ ಮೆಂಬ್ರೇನ್ ವಿಚ್ ಅಲೌಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಥ್ರೂ ದೆಮ್. ಯಾವ ಮೆಂಬ್ರೇನ್ ತನ್ನ ಮೂಲಕ ಬರೀ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಷ್ಟ ಮೂವ್ಮೆಂಟ್ ಮಾಡಕ್ ಬಿಡ್ತಿಲ್ಲ, ಆ ಮೆಂಬ್ರೇನ್ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೆಮಿ ಅಂದ್ರೆ ಅರ್ಥ, ಪರ್ಮಿಟ್ ಆಗೋದಂದ್ರೆ ಬಿಡೋದು. ಸೆಮಿ ಪರ್ಮಿಯಬಲ್ ಅಂದ್ರೆ ಇಬ್ಬರೊಳಗೆ ಒಬ್ಬರನ್ನೇ ಯಾರು ಬಿಡೋದು, ಪಾರ್ಶಾಲಿಟಿ ಮಾಡ್ತಿದ್ರು ಅದು, ಹೌದಾ. ಅಂದ್ರೆ ಏನ್ರಿ, ಯಾವನ್ ಬಿಡ್ತೈತದ ಬರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ಬಿಡ್ತೈತಿ, ಹೌದಾ. ಸಾಲಿಡ್ ಪಾರ್ಟಿಕಲ್ಸ್ ನ ಏನಾದ್ರೂ ಬಿಡಂಗಿಲ್ಲ, ಹೌದಾ. ದ ಮೂವ್ಮೆಂಟ್ ಆಫ್ ಓನ್ಲಿ ಏನ್ರಿ ಸಾಲ್ವೆಂಟ್ ಪಾರ್ಟಿಕಲ್ಸ್ ಥ್ರೂ ದೆಮ್. ಇನ್ನು ಇಲ್ಲಿ ಏನಾಗೈತಿ ಅಂದ್ರೆ, ಸೊಲ್ಯೂಷನ್ ಐತಿ ಈ ಕಡೆ ಸಾಲ್ವೆಂಟ್ ಐತಿ. ನೋಡ್ರಿ, ನಿಮ್ಗೆ ಡೆಫಿನೇಷನ್ ಏನಪ್ಪ ಎರಡು ಡಿಫ್ರೆನ್ಸ್ ಅನ್ಸ್ಬೋದು ಇಲ್ಲಿ, ಬಟ್ ಏನಪ್ಪ ನಾ ಕನ್ವಿನ್ಸ್ ಮಾಡ್ತೀನಿ ನಿಮಗೆ, ಹೌದಾ. ಈ ಡೆಫಿನೇಷನ್ ಮತ್ತು ಈ ಡೆಫಿನೇಷನ್ ಏನೈತೆ ಅನ್ನೋದ, ಡೆಫಿನೇಷನ್ ಸೇಮ್ ಐತಿ, ಬಟ್ ಪ್ರೊಸೆಸ್ ಏನಾಗೈತೆ ಅಲ್ಲಿ ಸೇಮ್ ಆಗೈತೆ ಪ್ರೊಸೆಸ್ ಆಕ್ಚುಲಿ, ಹೌದಾ. ಸೊ ನೋಡ್ರಿ ಏನಪ್ಪಾ ಅಂದ್ರೆ, ಇಲ್ಲಿ ಅದೇನ ಹೇಳಿದ್ರೆ ಕಾನ್ಸಂಟ್ರೇಷನ್ ವರ್ಡ್ ನ ಯೂಸ್ ಮಾಡಿದ್ರೆ, ಇಟ್ ಇಸ್ ಓನ್ಲಿ ವಿ ಆರ್ ಫೋಕಸಿಂಗ್ ಆನ್ ಯಾವ್ದು ಸಾಲ್ಯೂಟ್ ಪಾರ್ಟಿಕಲ್ಸ್. ಸಾಲ್ಯೂಟ್ ಪಾರ್ಟಿಕಲ್ಸ್ಗೆ ನಾವು ಫೋಕಸ್ ಮಾಡಿರ್ತೀವಿ, ಮತ್ತು ಸಾಲ್ವೆಂಟ್ ಪಾರ್ಟಿಕಲ್ಸ್ಗೆ ಫೋಕಸ್ ಮಾಡಿರಂಗಿಲ್ಲ. ಬಟ್ ಅದಕ್ಕಾಗಿ ಏನು ಮಾಡ್ತಾರೆ, ಬಾಡಿಯಲ್ಲಿ ಯೂಸ್ ಮಾಡಿದ್ರೆ ಈ ಥರ ಡೆಫಿನೇಷನ್ ಬರೀತಾರೆ, ಹೌದಾ. ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಹಂಗಂತಂದ್ರೆ ಏನು? ಸೊ ನಿಮ್ ಕ್ವಶನ್ ಬರ್ಬೋದು, ಇಲ್ಲಿ ಸೊಲ್ಯೂಷನ್ ಐತಿ, ಸೊಲ್ಯೂಷನ್ ಸಾರಿ ಇಲ್ಲಿ ಸೊಲ್ಯೂಷನ್ ಐತಿ. ಸೊಲ್ಯೂಷನ್ ಅಂತ ಏನಿರೋದು ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇದೆ, ಹೌದಾ. ಅವಾಗ ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ. ಇಲ್ಲಿ ಬರೇ ಸಾಲ್ವೆಂಟ್ ಐತೆ. ಸಾಲ್ವೆಂಟ್ ಕಂಪೇರ್ ಮಾಡಿದ್ರೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಈ ಕಡೆ, ಯಾಕಂದ್ರೆ ಪ್ಯೂರ್ ಸಾಲ್ವೆಂಟ್ ಐತಿ, ಹೌದಾ. ಸಾಲ್ಯೂಟ್ ಕಂಪೇರ್ ಮಾಡಿದ್ರೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ. ಬಟ್ ಅಗೇನ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಕಾನ್ಸಂಟ್ರೇಷನ್ ಟರ್ಮ್ ಏನಾಗ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಸಾಲ್ಯೂಟ್ ಪಾರ್ಟಿಕಲ್ಸ್ಗೆ ಯೂಸ್ ಮಾಡ್ತಿರ್ತೀವಿ. ಅದಕ್ಕಾಗಿ ನಾವು ಏನು ಹೇಳ್ತೀವಿ ಅಂದ್ರೆ ಸೊಲ್ಯೂಷನ್ ಈಸ್ ಕಾನ್ಸಂಟ್ರೇಟೆಡ್,
ಇದು ಹೈಲಿ ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೀವಿ ನಾವು, ಹೌದಾ. ದಿಸ್ ಇಸ್ ವಾಟ್ ಹೈಲಿ ಕಾನ್ಸಂಟ್ರೇಟೆಡ್. ಬಟ್ ಏನಾಗ್ತಿತ್ತು ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಏನಾಗ್ತಿತ್ತು ಅಂದ್ರೆ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಂತ ಅಂದಾಗ ಈ ಕಡೆ ಮೂವ್ಮೆಂಟ್ ಆಗ್ತೈತಿ, ಹೌದ್ರಿ. ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದ ಲೋವರ್ ರೀಜನ್ ಟು ಹೈಯರ್ ರೀಜನ್. ಯಾಕಂತಂದ್ರೆ ಸೊಲ್ಯೂಷನ್ ಅಂತ ನಾವು ವರ್ಡ್ ಯೂಸ್ ಮಾಡಿದಾಗ ಈ ಕಾನ್ಸಂಟ್ರೇಷನ್ ಯಾವಾಗೂ ಜಾಸ್ತಿ ಇರ್ತೈತೆ ಅಂತ ಹೇಳ್ತೀವಿ ನಾವು, ಹೌದ್ರಿ. ಯಾಕಂತಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗ್ಯಾವ, ಇದೇನಪ್ಪ ಪ್ಯೂರ್ ಐತಿ ಅಂದಾಗ ಏನ್ರಿ ಎನಿ ಸಾಲಿಡ್ ಪಾರ್ಟಿಕಲ್ಸ್. ಸೊ ಅದಕ್ಕೆ ನಾವು ಹೇಳ್ತೀವಪ್ಪ ಅಂತಂದ್ರೆ ನೋಡ್ರಿ, ಆಸ್ ಪರ್ ದ ಬಿಫೋರ್ ಡೆಫಿನೇಷನ್ ಅಥವಾ ಬಿಫೋರ್ ಡಯಾಗ್ರಾಮ್ ಡ್ರಾ ಮಾಡಿದಾಗ ಅಲ್ಲಿ ಏನು ಮಾಡಿದ್ದೆ ನಾನು ಸಾಲಿಡ್ ಪಾರ್ಟಿಕಲ್ಸ್ ಅನ್ನ ಈ ಕಡೆ ತೋರಿಸಿದ್ವಿ, ಹೌದ್ರಿ. ಕಾನ್ಸಂಟ್ರೇಷನ್ C1 ಇತ್ತು, C2 ಇತ್ತು. C1 ಜಾಸ್ತಿ ಇತ್ತು, C2 ಕಡಿಮೆ ಇತ್ತು. ಅವಾಗ ಏನಾಗೈತಿ ಸಾಲಿಡ್ ಮಾಲಿಕ್ಯೂಲ್ಸ್ ಈ ಕಡೆ ಹೊಂಟಿದ್ವಿ. ಸ್ವಲ್ಪ ತಿಳಿಯಾಕೈತ್ರಿ ಅಂದ್ರೆ ಕನ್ಫ್ಯೂಷನ್ ಆಗುವಂಥದ್ದು ಏನೂ ಇಲ್ಲ ಇಲ್ಲಿ. ಬಟ್ ಡೆಫಿನೇಷನ್ ಸ್ವಲ್ಪ ಚೇಂಜಸ್ ಮಾಡ್ತಾರ. ಯಾಕೆ ಡೆಫಿನೇಷನ್ ಚೇಂಜಸ್ ಮಾಡ್ತಾರಪ್ಪ ಅಂತಂದ್ರೆ ಕಾನ್ಸಂಟ್ರೇಷನ್ ಟರ್ಮ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಬರೀ ಏನಪ್ಪ ಅಂದ್ರೆ ಸಾಲ್ಯೂಟ್ ಪಾರ್ಟಿಕಲ್ಸಿಗೆ ಅಷ್ಟು ನಾವು ಅದನ್ನು ಜಾಸ್ತಿ ಅಂದ್ರೆ ದಟ್ ಇಸ್ ವಾಟ್ ದ ಕ್ವೀನ್ ಹೀರೋಯಿನ್ ಅದೇ ಇದೆ ಪಿಕ್ಚರ್ ಒಳಗೆ, ಹೌದಾ. ಸಾಲ್ಯೂಟ್ನ ಹೀರೋಯಿನ್ ಇದೆ, ಅದ್ರ ಕೂಡಲೇ ಅದನ್ನ ನಾವು ಜಾಸ್ತಿ ಫೋಕಸ್ ಮಾಡ್ತಿರ್ತೀವಿ ಅಷ್ಟೇ. ಸಾಲ್ವೆಂಟ್ ಏನಪ್ಪ ಅಂದ್ರೆ ವಿಚಾರ ಬರಂಗಿಲ್ಲ. ಅದಕ್ಕೆ ಅವ್ರು ವರ್ಡ್ ಏನು ಯೂಸ್ ಮಾಡ್ತಾರಪ್ಪ ಅಂದ್ರೆ ಫ್ರಮ್ ದ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಐತಿ, ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಜಾಸ್ತಿ ಐತಿ. ಯಾಕಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಎಕ್ಸ್ಟ್ರಾ ಒಂದು ಪಾರ್ಟಿಕಲ್ಸ್ ಡಿಸಾಲ್ವ್ ಆಗ್ಯಾವ. ಅದಕ್ಕೆ ಏನಾಗಬೇಕು ಅಂದ್ರೆ ಸಾಲ್ವೆಂಟ್ ಪಾರ್ಟಿಕಲ್ಸ್ ಈ ಕಡೆ ಏನಾಗ್ತಾವ್ರಿ, ಈ ಕಡೆ ಮೂವ್ಮೆಂಟ್ ಆಗ್ತಿರ್ತಾವ. ಅರ್ಥ ಆಗತೈತಿ. ಸೊ ಕನ್ಫ್ಯೂಷನ್ ಆಗುವಂಥದ್ದು ಏನೂ ಇಲ್ರಿ. ದ ಮೂವ್ಮೆಂಟ್ ಆಫ್ in the solvent particles, the flow of solvent molecules from the region of lower concentration to higher concentration through semi-permeable membrane. ಈ semi-permeable membrane ಮುಖಾಂತರ ಹೋಗೋದಕ್ಕೆ ಏನಾಗ್ತೀವಪ್ಪ ನಾವು ಅಂತಂದ್ರೆ ಏನಾಗ್ತೀವಿ ಆಸ್ಮೋಸಿಸ್ ಅಂತ ಹೇಳ್ತೀವಿ, ಹೌದಾ. the flow of solvent molecules from the region of lower concentration to higher concentration, ಹೌದಾ. lower concentration to higher concentration through semi-permeable membrane. ಅದನ್ನು ಏನು ಹೇಳ್ತೀವಪ್ಪ ಅಂತಂದ್ರೆ ಆಸ್ಮೋಸಿಸ್ ಅಂತ ನಾವು ಹೇಳ್ತೀವಿ. ಕ್ಲಿಯರ್. ಸೊ ಇನ್ semi-permeable membrane ಅಂತ ಅಂದಾಗ ಡೆಫಿನೇಷನ್ ಹೇಳಿದ್ದಾನೆ, ಇಟ್ ಇಸ್ ದ ಮೆಂಬ್ರೇನ್ ವಿಚ್ ಅಲೌಸ್ ಓನ್ಲಿ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಪಾಸ್ ಥ್ರೂ ದೆಮ್. ಅಂದರೆ ಆ ಮೆಂಬ್ರೇನ್ ಏನು ಮಾಡ್ಬೇಕು ಅಂದ್ರೆ ಬರೀ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ತನ್ನ ಮುಖಾಂತರ ಹಾಯಾಗಿ ಬಿಡ್ತಿರ್ತೈತಿ. ಅಂತ ಒಂದು ಮೆಂಬ್ರೇನ್ ನಾವೇನು ಹೇಳ್ತೀವಪ್ಪ ಅಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ means on the what occurrence. So we can get it naturally also, we can get it artificially also. ಕೆಲವೊಂದಿಷ್ಟು ಮೆಂಬ್ರೇನ್ಸ್ ಅನ್ನ ನೋಡಿದ್ರೆ ನ್ಯಾಚುರಲಿ ಆಗಿ ಸಿಗ್ತಾವ, ಆರ್ಟಿಫಿಷಿಯಲ್ ಆಗೂ ಸಿಗ್ತಾವ, ಹೌದಾ. ಸೊ ಕೆಲವೊಂದಿಷ್ಟು ಸಿಗ್ತಾವೆ ಇಲ್ಲಿ ಬರ್ದಿನ ನಿಮಗೆ ಟೆಕ್ಸ್ಟ್ ಬುಕ್ನಾಗ ಸ್ವಲ್ಪ ಅದಾವ್ರಿ, ಸೊ ಎಲ್ಲ ಸ್ವಲ್ಪ ಜಾಸ್ತಿ ಅದಾವ. ಅನಿಮಲ್ ಮೆಂಬ್ರೇನ್ ಅಂದಾಗ ಏನು ಮಾಡೋಣ ನಾವು ಬ್ಲಾಡರ್ ಆಫ್ ಪಿಗ್ಸ್ ಬ್ಲಾಡರ್ ಅಂತ ಕೊಟ್ಟಾನ. So we can use the bladder of pig also, we can use the bladder of goat also, ಹೌದ್ರಿ. ಇದೆಲ್ಲೂ animal membrane ಅಂತ ಅಂದಾಗ animal membrane ಅಂದಾಗ we are just using the bladders of pig or goat. And next we have the vegetable membranes ಅಂತ ಬರ್ತಾವ್ರಿ, ಹೌದಾ. ವೆಜಿಟೇಬಲ್ ಮೆಂಬ್ರೇನ್ ಒಳಗೂ ಯೂಸ್ ಮಾಡ್ತೀವಿ, ಅದನ್ನು ತಗೊಂಡು. ಇನ್ನು ಆರ್ಟಿಫಿಷಿಯಲ್ ಅಂದಾಗ ಏನು ಮಾಡ್ತಾರೆ ನಮ್ಗೆ ಪಾರ್ಚ್ಮೆಂಟ್ ಪೇಪರ್ ಅಂತ ಬರ್ತದೆ ನಮ್ಗೆ, ಹೌದ್ರಿ. ನಾರ್ಮಲ್ ಏನಪ್ಪ ಫಿಲ್ಟರ್ ಪೇಪರ್ ಬೇರೆ, ಪಾರ್ಚ್ಮೆಂಟ್ ಪೇಪರ್ ಅಂತ ಬರ್ತದೆ ಅದು ಬೇರೆ. ಸೊ ದಿಸ್ ಪಾರ್ಚ್ಮೆಂಟ್ ಪೇಪರ್ ಆ್ಯಂಡ್ ಅಗೇನ್ ವಿ ಹ್ಯಾವ್ ಸೆಲೋಫೇನ್ ಪೇಪರ್ ಅಂತ ಬರ್ತೈತಿ, ಹೌದಾ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರೆ ಥಿನ್ ಫಿಲ್ಮ್ ಆಫ್ ಕ್ಯೂಪ್ರಿಕ್ ಫೆರೋಸೈನೈಡ್ ಅಂತ ಬರ್ತೈತಿ. ಕ್ಯೂಪ್ರಿಕ್ ಫೆರೋಸೈನೈಡ್ ಅದನ್ನು ನಾವು ನಾರ್ಮಲ್ ಆಗಿರುವಂಥ ಫಿಲ್ಟರ್ ಪೇಪರ್ನ ಏನು ಮಾಡಿದ್ರೆ ಇದನ್ನು SPM ಆಗಿ ಕನ್ವರ್ಟ್ ಮಾಡ್ಬೇಕು. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಸ್ಪೆಷಲಿಸ್ಟ್ ಆಗಿರುವಂಥ ಮೆಂಬ್ರೇನ್ ಕ್ರಿಯೇಟ್ ಮಾಡ್ಬೇಕು, ಏನು ಮಾಡ್ತೀವಿ ನಾವು. So they are just passing the what, or they are just making the thin film of cupric ferrocyanide. ಅವೇನು ಮಾಡ್ತಾವಪ್ಪ ಅಂದ್ರೆ they deposits on the porous spots. ಸೊ ಏನು ಹೋಲ್ಸ್ ಜಾಸ್ತಿ ಇರ್ತಾವಲ್ಲ ಅಲ್ಲಿನ ಟಾಪ್ ಹೋಲ್ಸ್ ಮೇಲೆ ಏನಾಗ್ತಾವೆ ಡೆಪಾಸಿಟ್ ಆಗಿಬಿಡ್ತಾವ, ಅಲ್ಲಿ ಕೂತ್ಕೊಂಡಿರ್ತಾವೆ. then we can just make it as a semi permeable membrane. Clear. ಸೊ ಅದಾಯ್ತು. ಆಮೇಲೆ ಸಿಲಿಕೇಟ್ಸ್ ಆಫ್ ಐರನ್ ಆಗಿರ್ಬೋದು, ಐರನ್ ಸಿಲಿಕೇಟ್ಸು, ಕೋಬಾಲ್ಟ್ ಸಿಲಿಕೇಟ್ಸು, ನಿಕೆಲ್ ಸಿಲಿಕೇಟ್ಸು ಅಗೇನ್ ದೇ ಆರ್ ಯೂಸಿಂಗ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಾಲಿಮರ್ ಸೆಲ್ಯುಲೋಸ್ ಅಸಿಟೇಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ದೇ ಆಲ್ ಆರ್ ದ ಟೈಪ್ಸ್ ಆಫ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್. ಅಂದರೆ ಇಷ್ಟೆಲ್ಲದರ ಮುಖಾಂತರ ನಮಗೆ ಏನು ಸಿಗ್ತಿತ್ತು ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಸಿಗ್ತಿತ್ತು ನಾವು, ಹೌದಾ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಏನ್ರಿ ಇಲ್ಲಿ ಇಟ್ ಈಸ್
the membrane which allows only the solvent molecules to pass through it. ಅದ್ರ ಮುಖಾಂತರ ಬೇರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ಬಿಡ್ತೈತಿ. ಸೊ ಇವೆಲ್ಲ ಏನು ಟೈಪ್ಸ್. ಇನ್ನು ಇದ್ರದ್ದು ನಾವೆಲ್ಲ ಕಡೆ ಏನು ಮಾಡ್ತೀವಪ್ಪ ಅಂದ್ರೆ ಪ್ರೆಷರ್ ಸಾರಿ ಏನಪ್ಪ ಅಂದ್ರೆ ಇದ್ರದ್ದು ಯೂಸಸ್ ಏನು ಬರ್ತೈತೆ. ಸೊ ನೆಕ್ಸ್ಟ್ ನೀವು ಆಸ್ಮಾಟಿಕ್ ಪ್ರೆಷರ್ ಅಂತ ಗೊತ್ತೈತೆ ನಾವು, ಹೌದಾ. ಸೊ ಪ್ರೆಷರ್ ಅನ್ನು ಗೋಡೆ ಏನು ಮಾಡಾಕತ್ತೀವಿ ನಾವೀಗ ವೆಪರ್ ಪ್ರೆಷರ್ ಒಳಗೆ ಸ್ಟಡಿ ಮಾಡಾಕತ್ತೀವಿ. ಅಂದ್ರೆ 4 ಆಸ್ಮಾಟ್ ಏನ್ರಿ ಕೊಲಿಗೇಟಿವ್ ಪ್ರಾಪರ್ಟಿ, ಅವೆಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಗಳನ್ನು ಯೂಸ್ ಮಾಡಾಕತ್ತಿದ್ವಿ ನಾವು. ಬಟ್ ಅವು ಜಾಸ್ತಿ ನಾವು ಏನಪ್ಪ ಯೂಸ್ ಮಾಡೋದು ಯಾವಪ್ಪ ಇದನ್ನ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಯೂಸ್ ಮಾಡ್ತಾರೆ. ಆಸ್ಮಾಸಿಸ್ ಅಲ್ಲಿ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಯೂಸ್ ಮಾಡ್ತಾರೆ, ಹೌದಾ. ಸೊ ಯಾಕೆ ಮಾಡ್ತಾರೆ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಇಟ್ ಇಸ್ ಯೂಶುವಲಿ ಯೂಸಿಂಗ್ ಡಿಟರ್ಮೈನ್ ದ ಮೋಲಾರ್ ಮಾಸಸ್ ಪ್ರೋಟೀನ್ಸ್ ಆಗಿರ್ಬೋದು, ಪಾಲಿಮರ್ಸ್ ಆಗಿರ್ಬೋದು, ಅದರ್ ಏನಪ್ಪ ಅಂದ್ರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಎಲ್ಲ ಟರ್ಮ್ಸ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ವರ್ಡ್ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಮೊಲಾರಿಟಿ ಅನ್ನುವಂಥ ವರ್ಡ್ ಯೂಸ್ ಮಾಡ್ತೀವಿ, ಹೌದಾ. ಬಿಫೋರ್ ವಿ ಕ್ಯಾನ್ ಜಸ್ಟ್ ಥಿಂಕ್ ದಟ್ ಇನ್ 2 ಆಫ್ ದಮ್, ಹೌದಾ. ಬಿಫೋರ್ ನಾನು ಮುಂಚೆದು ಎರಡು ವಿಚಾರ ಮಾಡಿದಾಗ ಏನಾಗುತ್ತೆ ಅಲ್ಲಿ ಮೊಲಾಲಿಟಿನ ತಗೊಂಡಿದ್ವಿ ನಾವು. ಎಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿರ್ಬೋದು, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು. ಅವು ಎರಡೂದ್ರೊಳಗೆ ಇಂಥ ಟರ್ಮ್ ಯೂಸ್ ಮಾಡಿದ್ವಿ, ಮೊಲಾಲಿಟಿ ಅನ್ನೋ ಟರ್ಮ್ ಯೂಸ್ ಮಾಡಿದ್ವಿ, ಹೌದಾ. ಸೊ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಮೊಲಾರಿಟಿಯನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಎರಡು ಮೊಲಾಲಿಟಿ ಯೂಸ್ ಮಾಡಿದ್ವಿ, ಇಲ್ಲಿ ಏನಪ್ಪ ಅಂದ್ರೆ ಮೊಲಾರಿಟಿಯನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಏನಪ್ಪ ಅಂದ್ರೆ ವಿ ಕ್ಯಾನ್ ಅಟ್ ದ ರೂಮ್ ಟೆಂಪರೇಚರ್ ವಿ ಕ್ಯಾನ್ ಏನಪ್ಪ ಈಸಿಲಿ ಫೈಂಡ್ ಔಟ್. ನಾವು ಸ್ವಲ್ಪ ಟ್ರೇಸಸ್ ಅಮೌಂಟ್ ಅದರ ಡಿಸಾಲ್ವ್ ಆಗಿದ್ರು ಸಹಿತ ಏನು ಮಾಡ್ತೀವಿ ನಮ್ಮ ಮ್ಯಾಕ್ಸಿಮಮ್ ಏನಪ್ಪ ನಮಗೆ ಆನ್ಸರ್ ಸಿಗ್ತೈತೆ ಅಲ್ಲಿ. ಅಂದ್ರೆ ಆನ್ಸರ್ ವಿ ಗೆಟ್ ಇಟ್ ಇನ್ ಹ್ಯೂಜ್ ಕ್ವಾಂಟಿಟಿ. ಆಮೇಲೆ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟೆಡ್ ಅಟ್ ದ ರೂಮ್ ಟೆಂಪರೇಚರ್. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಇದು ಪ್ರಿಫರೇಬಲ್ ಮಾಡ್ತಾರೆ. ಆಸ್ಮಾಟಿಕ್ ಪ್ರೆಷರ್ನ ಏನು ಮಾಡ್ತಾರೆ ಜಾಸ್ತಿ ಯೂಸ್ ಮಾಡ್ತಾರೆ, ಹೌದಾ. ಹಾಗಾದ್ರೆ ವಾಟ್ ಇಸ್ ಮೀನ್ ಬೈ ಆಸ್ಮಾಟಿಕ್ ಪ್ರೆಷರ್, ಹೌದಾ. ಹಂಗಾದ್ರೆ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಏನು? ಸೊ ದ್ಯಾಟ್ ವಿ ಕ್ಯಾನ್ ಸಿ ನೌ. ಹೌದ್ರಿ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಏನು? ಆಸ್ಮಾಟಿಕ್ ಪ್ರೆಷರ್ ಅಂತ ಏನು ನೋಡಿ ಏನೈತಿ. ಫಸ್ಟ್ ಡೆಫಿನೇಷನ್ ಬರ್ತೀನಿ. The external pressure applied on the solution side. External pressure applied on the solution side to stop the what flow of to stop the movement of solvent molecules to stop the movement of solvent molecules into the solution through semi-permeable membrane. Okay, the external pressure applied on the solution side to stop the movement of solvent molecules into the solution through the semi-permeable membrane. Okay, so now ಆಗಲೇ ಜಸ್ಟ್ ಏನಪ್ಪ ಡ್ರಾ ಮಾಡಿದ್ವಿ, ಡಯಾಗ್ರಾಮ್ ಡ್ರಾ ಮಾಡಿದ್ವಿ. ಸೊ ಅದನ್ನ ನಾನು ಸ್ವಲ್ಪ ಏನು ಮಾಡ್ತೀನಿ ಈಗ ಸ್ವಲ್ಪ ಏನು ಮಾಡ್ತೀನಿ ಅದರೊಳಗೆ ಚೇಂಜಸ್ ಮಾಡ್ಕೊಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಟೇಕ್ ದ ಡಯಾಗ್ರಾಮ್ ಹಿಯರ್. ಹಾಗೆ ಸೇಮ್ ಏನೈತಲ್ಲ so ಎರಡು ಕಡೆ ಏನಪ್ಪ ಅಂದ್ರೆ ಸೇಮ್ ಆಗಿರ್ತದೆ. ಸೊ ಐ ಜಸ್ಟ್ ಆಡೆಡ್ ದ ಪಿಸ್ಟನ್ ಹಿಯರ್.
ಸೊ ಏನು ಮಾಡಿ ಈಗ ಪಿಸ್ಟನ್ ಅಪ್ಲೈ ಮಾಡ್ತಾನೆ ಇಲ್ಲಿ, ಹೌದಾ. ಒಂದು ಕಡೆ ಏನು ಮಾಡ್ತೀನಿ, ಪಿಸ್ಟನ್ ಅನ್ನು ಅಪ್ಲೈ ಮಾಡಿರ್ತೀನಿ. ಸೊ ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ, ಸೊ ಯೂಶುವಲಿ ನಮ್ಗೆ ಗೊತ್ತೈತ್ರಿ, ಸೊ ಎರಡೂ ಕಡೆ ಏನಪ್ಪ ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನು ಎರಡು ಕಡೆಗೆ ಆಕ್ಟ್ ಮಾಡ್ತದೆ, ಹೌದಾ. ಸೊ ನಾವು ಇನ್ನೂ ಅಪ್ಲೈ ಮಾಡಿರಪ್ಪ ಅಂದ್ರೆ ಸೊ ಏನಪ್ಪ ಅಂದ್ರೆ ಎರಡು ಕಡೆಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋದು ಅಪ್ಲೈ ಆಗಿರ್ತದೆ, ಹೌದಾ. ಸೊ ಏನಪ್ಪ ಅಂದ್ರೆ ಸೊಲ್ಯೂಷನ್ ಐತ್ರಿ ಈ ಕಡೆ, ಇದು ನಮ್ದು ಸೊಲ್ಯೂಷನ್ ಇರುತ್ತೆ. ಸೊ ಈ ಕಡೆ ಏನಿದ್ರೆ ಪ್ಯೂರ್ ಸಾಲ್ವೆಂಟ್ ನೋಡಿದ್ವಿ, ಅಂದ್ರೆ ಈ ಕಡೆ ಸಾಲ್ವೆಂಟ್ ತಗೊಂಡಿದ್ವಿ, ಈ ಕಡೆ ಸೊಲ್ಯೂಷನ್ ತಗೊಂಡಿದ್ವಿ. ಸೊ ಈ ಕವರ್ ಐತ್ರಿ, ಈಗ ಏನ್ ಮಾಡೋಣ ಎರಡು ಕಡೆ ಸ್ವಲ್ಪ ಪಿಸ್ಟನ್ ಟೈಪ್ ಕುಡಿಸಿದ್ರೆ ಅಷ್ಟೇ, ಹೌದಾ. ಸೊ ಏನಪ್ಪಾ ಅಂದ್ರೆ ಎರಡೂ ಕಡೆ ಏನು ಇಲ್ಲಪ್ಪ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಪ್ರೆಷರ್ ಅಪ್ಲೈ ಆಗ್ತೈತ್ರಿ, ಹೌದಾ. ಅಟ್ಮಾಸ್ಫಿಯರ್ ಪ್ರೆಷರ್ ಇದ್ರೂ ಸಹಿತ ಏನಾಗತ್ತೈತಿ ಇಲ್ಲಿ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಸಹಿತ ಏನಾಗತ್ತವ್ರಿ ಈ ಕಡೆ ಮೂವ್ಮೆಂಟ್ ಆಗತ್ತೆ ನಮಗೆ, ಹೌದಾ. ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಥ್ರೂ ದ ಸೊಲ್ಯೂಷನ್, ಹೌದಾ. ದ ಮೂವ್ಮೆಂಟ್ ಆಫ್ solvent particles into the solution through semi permeable membrane. ಇದು SPM ನಾವು semi permeable membrane ಇರುತ್ತೆ, ಹೌದಾ. ಸೊ ಇದು ಎಲ್ಲಿ ತನಕ ನಡೆಯುತ್ತೆ ಅಂತ ಹೇಳಿದ್ರೆ ನಾವು ಟಿಲ್ ಇಟ್ ಈಕ್ವಿಲಿಬ್ರಿಯಂ ಅಟೈನ್ಸ್, ಅವೆರಡು ತನಕ ಈಕ್ವಿಲಿಬ್ರಿಯಂ ಆಗೋ ತನಕ ಏನಾಗ್ತದೆ ಪ್ರೋಸೆಸ್ ನಡೀತಿರ್ತೈತೆ ನಮ್ಗೆ, ಹೌದಾ. ಸೊ ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ನೋಡಿ ಏನು ಹೇಳ್ತಾನ, ದ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್ ಅಂತ ಹೇಳ್ತಾನ. ಅದೇನು ಮಾಡಾಯ್ತು ನಾವೀಗ, ಸೊ ಈ ಪಿಸ್ಟನ್ ಅನ್ನ ಸ್ವಲ್ಪ ಕೆಳಗೆ ಒತ್ತಬೇಕ್ರಿ, ಹೌದಾ. ಸೊ ಪಿಸ್ಟನ್ ಅನ್ನ ಕೆಳಗೆ ಒತ್ತಬೇಕು. ಯಾಕೆ ಒತ್ತಬೇಕಪ್ಪ ಅಂತಂದ್ರೆ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ರೀತಿಯಾಗ ಬರಾಕತ್ತವ್ರಿ, ಈ ಕಡೆ ಸೊಲ್ಯೂಷನ್ ಒಳಗೆ ಬರಾಕತ್ತವ. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನ್ ಮಾಡತ್ತವ್ರಿ ಸೊಲ್ಯೂಷನ್ ಒಳಗೆ ಬರಾಕತ್ತದವ್ರಿ, ಹೌದ್ರಿ. ಓಕೆ, ಏನಾಗತ್ತಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಾಗತ್ತವ್ರಿ ಸೊಲ್ಯೂಷನ್ ಕಡೆ ಹೊಂಟಿದಾವ ನಮ್ಮ, ಹೌದು. ದಿಸ್ ಇಸ್ ವಾಟ್ ದ ಪ್ರೊಸೆಸ್. ಸೊ ಎಷ್ಟು ಏನಪ್ಪ ಲಾಸ್ಟ್ ಟೈಮ್ ನಾವು ಏನಪ್ಪ ಡ್ರಾ ಮಾಡೋದಾಗಿತ್ತು ಇದು ಸೇಮ್ ಡಯಾಗ್ರಾಮ್. ಸೊ ಏನಾಗತ್ತಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇದ್ದು ಸೊಲ್ಯೂಷನ್ ಕಡೆಗೆ ಮೂವ್ಮೆಂಟ್ ಆಗತ್ತಿತ್ತು ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಎಲ್ಲಿ ತನಕ ಆಗ್ತದೆ ಅಂತ ಹೇಳಿದ್ರೆ ಟಿಲ್ ಇಟ್ ಅಟೈನ್ಸ್ ದ ಈಕ್ವಿಲಿಬ್ರಿಯಂ ಆಗುವವರೆಗೂ ಇದೇ ಪ್ರೊಸೆಸ್ ಆಗ್ತದೆ. ಬಟ್ ಈ ಪ್ರೊಸೆಸ್ ಅನ್ನು ನಾವು ಸ್ಟಾಪ್ ಮಾಡಬೇಕಾಯ್ತಪ್ಪ ಅಂದ್ರೆ, ಸೊ ಇಫ್ ಯು ವಾಂಟ್ ಟು ಸ್ಟಾಪ್ ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಟು ದ ಸೊಲ್ಯೂಷನ್, ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಯೂಸ್ ಸಮ್ ಎಕ್ಸ್ಟ್ರಾ ಪ್ರೆಷರ್ ಆನ್ ದ ಸೊಲ್ಯೂಷನ್ ಸೈಡ್. ಯಾಕಂದ್ರೆ ಈ ಕಡೆ ಒಂದು ಈ ಕಡೆ ಬರಾಕತ್ತಿದವರ, ಅದಕ್ಕೆ ಏನ್ ಮಾಡ್ಬೇಕು ನಾವಿಲ್ಲಿ ಇಲ್ಲಿ ಒಂದಿಷ್ಟು ಏನಪ್ಪ ಎಕ್ಸ್ಟ್ರಾ ಪ್ರೆಷರ್ ಅನ್ನು ಅಪ್ಲೈ ಮಾಡಬೇಕು. ಆ ಪ್ರೆಷರ್ ಹೆಂಗೆ ಇರಬೇಕು ಅಂತಂದ್ರೆ ಇಟ್ ಕ್ಯಾನ್ ಓನ್ಲಿ ಸ್ಟಾಪ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ, ಹೌದ್ರಿ. ಓನ್ಲಿ ನಮ್ಗೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ಸೊಲ್ಯೂಷನ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಈ ಕಡೆ ಬರಬಾರ್ದು ನಮ್ಗೆ ಅಷ್ಟೇ, ಅಷ್ಟು ಏನ್ ಮಾಡ್ಬೇಕು ನಾವು ಪ್ರೆಷರ್ ಅನ್ನು ಅಪ್ಲೈ ಮಾಡಬೇಕು, ಹೌದ್ರಿ. ಈಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್ ಟು ಸ್ಟಾಪ್ ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಟು ದ ಸೊಲ್ಯೂಷನ್. ಬರೀ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಪಾರ್ಟಿಕಲ್ಸ್ ಈ ಮಾಲಿಕ್ಯೂಲ್ಸ್ ಈ ಕಡೆ ಬರ್ದಂಗ ಏನ್ ನೋಡ್ರಿ ಬರಬಾರ್ದಂಗ ಅಷ್ಟು ನಾವು ಪ್ರೆಷರ್ ಅಪ್ಲೈ ಮಾಡ್ಬೇಕಾಗೈತಿ. ಆ ಒಂದು ಪ್ರೆಷರ್ಗೆ ನಾವು ಏನಾಗ್ತಪ್ಪ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ. ದಟ್ ವಿ ಹ್ಯಾವ್ ಟು ಆಡ್ ವಿತ್ ದ ವಾಟರ್ ಇನ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಎರಡು ಕಡೆ PATM ಅಂತ ಇರ್ತಿಲ್ಲ, ಎರಡು ಕಡೆಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎರಡು ಕಡೆಗೆ ಇತ್ತು. ನಾವೇನ್ ಮಾಡಿದ್ವಿ ಪೈ ಪ್ಲಸ್ ಅಂತ ಹೇಳ್ತೀವಿ. ದಿಸ್ ಪೈ ಇಸ್ ನೋನ್ ಆಸ್ ವಾಟ್ ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ. ಅಂದ್ರೆ ಏನು ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಕ್ಕಿಲ್ಲ, ಅದಕ್ಕೆ ನಾವು ಏನು ಮಾಡಿ ವರ್ಡ್ ಯೂಸ್ ಮಾಡಬೇಕಪ್ಪ ಅಂದ್ರೆ ಪೈ ಅಂತ ಮೆನ್ಷನ್ ಮಾಡ್ತೀವಿ. ದಿಸ್ ಇಸ್ ವಾಟ್ ವಿ ಜಸ್ಟ್ ಕಾಲ್ ಆಸ್ ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ ನಾವು, ಹೌದಾ. ದಿಸ್ ಪೈ ಏನಪ್ಪ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಆಗಿರ್ತೈತಿ, ಕ್ಲಿಯರ್. ಸೊ ಇದೇನಪ್ಪ ಅಂದ್ರೆ ಡೆಫಿನೇಷನ್ ಆಫ್ ಆಸ್ಮಾಟಿಕ್ ಪ್ರೆಷರ್, ಹೌದ್ರಿ. ಸೊ ಆಸ್ಮಾಟಿಕ್ ಪ್ರೆಷರ್ ನಾವು ಯಾಕೆ ಅಪ್ಲೈ ಮಾಡಾಕತ್ತೀವಪ್ಪ ಅಂದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆ ಬರಬಾರ್ದೈತೆ ನಮ್ಮ ಕಡೆಗೆ, ಹೌದಾ. ಅದಕ್ಕೆ ಏನ್ ಮಾಡ್ತೀರಿ ಈ ಕಡೆಯಿಂದನೇ ಒಂದು ಪ್ರೆಷರ್ ಅಪ್ಲೈ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಆಗ್ತದೆ, ಹೌದಾ. ಇನ್ ಅಗೇನ್ ಆಸ್ ವಿ ಜಸ್ಟ್ ನೋ ಆಟ್ ದ ಟರ್ಮ್ ಅಂದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ನಾವು ನೋಡಿದಾಗ ಏನ್ ಮಾಡ್ತೀವಿ ಅಗೇನ್ ಆಸ್ಮಾಟಿಕ್ ಪ್ರೆಷರ್ ಏನೈತಪ್ಪ ಅಂದ್ರೆ ಆಸ್ ದ ವಾಟರ್ ಕೊಲಿಗೇಟಿವ್ ಪ್ರಾಪರ್ಟಿ. ಆಸ್ಮಾಟಿಕ್ ಪ್ರೆಷರ್ ಅಂತ ಕೊಲಿಗೇಟಿವ್ ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ. ಅಂದಾಗ ಏನಪ್ಪ ಅಂದ್ರೆ this osmotic pressure is also what depends upon the number of solute particles but not its identity. ಹೌದಾ. ಇದು ಸಹಿತ ಏನು ಮಾಡಬೇಕು ಅಂದ್ರೆ ಅದರ ಮೇಲೆ ಡಿಪೆಂಡ್ ಐತಿ, ನಂಬರ್ ಆಫ್ solute particles ಮೇಲೆ ಡಿಪೆಂಡ್ ಐತಿ. ಬಟ್ ಇನ್ it is not depends on the nature of the solvent. ಆ ಸಾಲ್ವೆಂಟ್ ನೇಚರ್ ಮೇಲೆ ಡಿಪೆಂಡ್ಸ್ ಇಲ್ಲ, ಹೌದಾ. ಸೊ ಹಂಗೆ ಅದನ್ನ ಏನು ಮಾಡ್ತೀವಿ ಅಂದ್ರೆ ಇಫ್ W2 every
ಮಾಸ್ ಅಥವಾ W2 ಗ್ರಾಮ್ ಆಫ್ ಏನಪ್ಪ ಸಾಲ್ಯೂಟ್. ಇಫ್ ಏನಪ್ಪ W2 ಗ್ರಾಮ್ ಆಫ್ ಸಾಲ್ಯೂಟ್ ಏನು ಮಾಡಿದ್ರೆ W2 ಗ್ರಾಮ್ ಆಫ್ ಸಾಲ್ಯೂಟ್ dissolved in ಏನಪ್ಪ ಅಂದ್ರೆ W1 ಏನಪ್ಪ ಅಂದ್ರೆ ವ್ಯಾಲ್ಯೂಮ್ W1 ವ್ಯಾಲ್ಯೂಮ್ ಆಫ್ ವಾಟ್ ಇಟ್ ಇಸ್ W1 volume of solvent has molar mass M2. Molar mass M2. Okay. So this osmotic pressure is directly depends upon the concentration of solution ಅಂತ ಹೇಳ್ತಾರೆ. ಹೌದ್ರಿ, this osmotic pressure is directly proportional to what is concentration of solution at constant temperature. ಹೌದ್ರಿ, at constant temperature ಅಂತ ಹೇಳ್ತಾರೆ. ಹೌದಾ, at constant temperature. ಹೌದ್ರಿ, that is what the constant temperature. ಆಸ್ಮಾಟಿಕ್ ಪ್ರೆಷರ್ ಏನಪ್ಪ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಐತ್ರಿ ಇದಕ್ಕೂ ಕಾನ್ಸಂಟ್ರೇಷನ್, ನಥಿಂಗ್ ಬಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಹೌದಾ, ಅಥವಾ ಏನು ಹೇಳ್ಬೋದು ನಾವೀಗ ಮೊಲಾರಿಟಿ ಅಂತ ಹೇಳ್ಬೋದು ನಾವು. ಹೌದ್ರಿ, ದಿಸ್ ಆಸ್ಮಾಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾರಿಟಿ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್. ಹೌದಾ, ಸೊ ಇನ್ನೇನು ಮಾಡಿ ಇದನ್ನ ಕಾನ್ಸಂಟ್ರೇಷನ್ ಟರ್ಮ್ ತೆಗಿಬೇಕಾದ್ರೆ ಏನು ಮಾಡ್ತಾರೆ ಇಲ್ಲಿ CRT ಅಂತ ತಗೋತೀನಿ. R is again what universal gas constant. R ಏನಪ್ಪ ಅಂದ್ರೆ universal gas constant ಆಗಿರ್ತದೆ ನಮ್ದು. ಹೌದ್ರಿ, ಸೊ pi is directly proportional to molarity ಅಂತ ಹೇಳ್ತೀನಿ, molarity of the solution. ಹೌದ್ರಿ, C ಅನ್ನೋದೇನಲ್ಲಿ molarity of solution ಇದೆ. C ಅನ್ನೋದೇನಪ್ಪ ಅಂದ್ರೆ molarity of solution. C ಅನ್ನೋದಂದ್ರೆ ಮೊಲಾರಿಟಿ ಆಫ್ ಸೊಲ್ಯೂಷನ್ ಇದೆ. ಹೌದಾ, ಸೊ ನೆಕ್ಸ್ಟ್ ಈಗ ನೋಡಿ ಸಿ ಅಂತಂದ್ರೆ ಮೊಲಾರಿಟಿ ನಾವು ಏನು ಮಾಡ್ತೀವಿ ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಡಿಸಾಲ್ವ್ಡ್ ಇನ್ ಗಿವನ್ ವ್ಯಾಲ್ಯೂಮ್ ಆಫ್ ಸಾಲ್ವೆಂಟ್. ಹೌದ್ರಿ, ಸೊ ಒಂದು ಸಾಲ್ವೆಂಟ್ ಒಳಗೆ ನಂಬರ್ ಆಫ್ ಮೋಲ್ಸ್ ಆಫ್ ಡಿಸಾಲ್ವ್ ಆಗಿದ್ದೀವಿ. ಹೌದ್ರಿ, N2.V ಅಂತ ತಗೋತೀವಿ ನಾವು. ಹೌದ್ರಿ, ಆಸ್ ಪರ್ ದ ಮೊಲಾರಿಟಿ ಡೆಫಿನೇಷನ್ ಏನು ಮಾಡ್ತೀವಿ ನಾವು ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಡಿಸಾಲ್ವ್ಡ್ ಇನ್ ಗಿವನ್ ವ್ಯಾಲ್ಯೂಮ್. ಹೌದಾ, N2.V ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ RT ಆಯ್ತು. ಹೌದ್ರಿ, ಇನ್ನು ನೆಕ್ಸ್ಟ್ ಇದೇನು ಮಾಡ್ತೀನಿ ಈ ಕಡೆ ಕಳಿಸ್ತೈತಿ. ಸೊ pi into V is equal to ಏನಾಯ್ತು ಇಲ್ಲಿ N into RT. ಸೊ ಈ ಈಕ್ವೇಶನ್ ನಮಗೆ ಏನಪ್ಪ ಅಂದ್ರೆ ಒಂದು ಎಲ್ಲೋ ಹಿಂದೆ ಮೇಲೆ ನೋಡ್ರಂಗೆ ಐತಿ ನಮ್ಗೆ. ಹೌದಾ, ಹಿಂದೆ ಮೇಲೆ ಫಸ್ಟ್ ಇಯರ್ಗೆ ಏನು ಮಾಡ್ತೀವಿ ಈಗ ಸ್ಟೇಟ್ಸ್ ಆಫ್ ಮ್ಯಾಟರ್ ಸೆಟ್ ಮಾಡಬೇಕಾದ್ರೆ ಯಾವ ಒಂದು ಈಕ್ವೇಶನ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಅಂತ ಒಂದು ಬಂದಿತ್ತು ನಮ್ಗೆ. ಹೌದಾ, ಐಡಿಯಲ್ ಗ್ಯಾಸ್ ಈಕ್ವೇಶನ್ ನಾವು ಏನು ಬಿಟ್ಟಿಗಿದ್ರೆ ನಮ್ಗೆ PV is equal to nRT ಅಂತ ಬಂದಿತ್ತು ನೋಡ್ರಿ. ಹೌದಾ, ಅಲ್ಲಿ P ಅಂತ ಇತ್ತು, ಅಲ್ಲಿ ಪ್ರೆಷರ್ ಇತ್ತು. ಅಲ್ಲಿ ಇಲ್ಲಿ ಏನು ಮಾಡಿದ್ರು ಪ್ರೆಷರ್ ಐತಿ ಇಲ್ಲಿ ಯಾವುದು. ಹೌದಾ, ಇಲ್ಲಿ ಏನಿತ್ತು ಆಸ್ಮಾಟಿಕ್ ಪ್ರೆಷರ್ ಇತ್ತು ಅಷ್ಟೇ. ಹೌದಾ, PV is equal to nRT. This is just looks like what ideal gas equation ಅಂತ ಹೇಳ್ತೀವಿ. ಐಡಿಯಲ್ ಗ್ಯಾಸ್ ಈಕ್ವೇಶನ್ ಗತಕ ಐತಿ ನಾವು. ಹೌದ್ರಿ, ಓಕೆ. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ಈಗ, ಸೊ ನೆಕ್ಸ್ಟ್ pi into V. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಈಗ, ಸೊ pi into V ನೀವು ತಗೊಂಡ್ರಿ ಅಂತಂದ್ರೆ, ಹೌದಾ, ಸೊ pi into V ನೀವು ತಗೊಂಡ್ರಪ್ಪ ಅಂತ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾನೆ ಈಗ pi into V. ಈ N2 ಅಂದ್ರೆ ಏನೋ ಅಂತ ಈಕ್ವೇಶನ್ ಐತಲ್ಲ, N ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅದಕ್ಕೆ N2 ಅಂತ ಬರ್ತೀವಿ ನಾವು. 1 ಯಾವಾಗ ಸಾಲ್ವೆಂಟ್ ಇರ್ತೈತಿ, 2 ಯಾವಾಗ ಸಾಲ್ವೆಂಟ್ ಇರ್ತೈತಿ, ಸಾಲ್ಯೂಟ್ ಇರ್ತೈತಿ 2. ಸಾರಿ, N1 is what number of moles of solvent, N2 is what number of moles of solute. Solute ಅಂತ ಅಂದಾಗ ಏನು ಮಾಡ್ತೀವಿ ಈಕ್ವೇಶನ್ ಅದು ಏನಪ್ಪ ಅಂದ್ರೆ N2 is equal to ಏನ್ರಿ ಮಾಸ್ ಅಪಾನ್ ಮೋಲಾರ್ ಮಾಸ್ ಅಂತ ಬರ್ತದೆ. ಅದು ನಂಬರ್ ಆಫ್ ಮೋಲ್ಸ್ ಹೆಂಗೆ ಹೇಳ್ತೀವಪ್ಪ ಅಂದ್ರೆ
ಮಾಸ್ ಡಿವೈಡೆಡ್ ಮೋಲಾರ್ ಮಾಸ್ ಅಂತ ಕಂಡುಹಿಡಿತೀವಿ. ಸೊ ಈ ವ್ಯಾಲ್ಯೂ ಜಸ್ಟ್ ಆ್ಯಡ್ ಮಾಡಿ ಏನಾಗ್ತದೆ W2 divided by M2 into RT ಅಂತ ಆಯ್ತು. ಕ್ಲಿಯರ್? So if you want to find out the molar mass of solute, if you want to calculate the molar mass of solute, then what we should do, we have to just send this M2 into this side, this 5 into this side. ಹೌದಾ? ಏನಾಗ್ತದೆ ಇಲ್ಲಿ W2 RT divided by pi into V. Clear? If you want to know or if you want to find out the molar mass of solute, ನಾವು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ನಮಗೆ ಏನು ಗೊತ್ತಿರಬೇಕ್ರೆ W2 ಅಂದ್ರೆ ವೇಟ್ ಆಫ್ ಏನ್ರಿ ಸಾಲ್ಯೂಟ್ ಗೊತ್ತಿರಬೇಕು. ಆಮೇಲೆ R ಗ್ಯಾಸ್ ಕಾನ್ಸ್ಟೆಂಟ್ ಐತೆ, ಅದಂತೂ ಕಾನ್ಸ್ಟೆಂಟ್ ಟರ್ಮ್. ಸೊ ಪ್ರಾಬ್ಲಮ್ ಬಂದಾಗ ವ್ಯಾಲ್ಯೂ ಹೇಳ್ತೀನಿ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆಂಪರೇಚರ್ ಗೊತ್ತಿರಬೇಕು. ಆಮೇಲೆ ಏನಪ್ಪ ಅಂದ್ರೆ ಪೈ ವ್ಯಾಲ್ಯೂ ಆಸ್ಮಾಟಿಕ್ ಪ್ರೆಷರ್ ಎಷ್ಟೈತೆ ನಮ್ಗೆ ಗೊತ್ತಿರಬೇಕು, ವ್ಯಾಲ್ಯೂಮ್ ಎಷ್ಟೈತೆ ನಮ್ಗೆ ಗೊತ್ತಿರಬೇಕು. ಸೊ ಇಫ್ ಯು ಜಸ್ಟ್ ನೋ ದೀಸ್ ಆಲ್ ವ್ಯಾಲ್ಯೂಸ್, ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ವಾಟ್ M2 ಹೌದಾ ಮೋಲಾರ್ ಮಾಸ್ ಅನ್ನು ನಾವು ಕಂಡುಹಿಡಿಯಬಹುದು. ಕ್ಲಿಯರ್? ದಿಸ್ ಇಸ್ ವಾಟ್ ದ ಆಸ್ಮಾಟಿಕ್ ಪ್ರೆಷರ್ ಮತ್ತು ಮೋಲಾರ್ ಮಾಸ್ ಇರುವಂತ ಡಿಫರೆನ್ಸ್. ಸೊ ಇನ್ ರಿಲೇಷನ್ ಡಿಫರೆನ್ಸ್ ಅಲ್ಲ ರಿಲೇಷನ್. ಸೊ ಇನ್ ಆಲ್ 4 ಕೇಸಸ್ ವಿ ಆರ್ ಜಸ್ಟ್ ಫೈಂಡ್ ಔಟ್. ಲಾಸ್ಟ್ಲಿ ಬಂದು ಏನು ಮಾಡಿದ್ವಿ M2 ವ್ಯಾಲ್ಯೂ ತಂದಿಟ್ಟಿವಿ ಎಲ್ಲವಕ್ಕೂ. ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಹೆಂಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ ಬಂದಿತ್ತು ನಮ್ಮ ಲಾಸ್ಟಿಗೆ. ಹೌದ್ರಿ? ಅಗೇನ್ ದಿಸ್ ಇಸ್ ಆಲ್ಸೋ ವಾಟ್ ಹೌ ಟು ಫೈಂಡ್ ಔಟ್ ವಾಟ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್ ಅಂತ ತಿಳ್ಕೊಳ್ತೀನಿ ನಾನು. ಹೌದ್ರಿ? ಸೊ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅನ್ನೋದ್ರೇನ್ರಿ ಇವಾಗ ಡೆಫಿನೇಷನ್ಸ್ ಇಂಪಾರ್ಟೆಂಟ್ ಅದಾವ. ಇಲ್ಲಿ ಡೆಫಿನೇಷನ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡು. ಹೌದಾ? ಸೊ ಇಲ್ಲಿ ಏನಾಗ್ತಿತ್ತು ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಜಸ್ಟ್ ಅಪ್ಲೈಯಿಂಗ್ ದ ಪ್ರೆಷರ್ ಆನ್ ಸೊಲ್ಯೂಷನ್ ಸೈಡ್ ಟು ಪ್ರಿವೆಂಟ್. ನೀವು ಹೆಂಗೆ ಬೇಕಾದಂಗೆ ಹೇಳ್ಬೋದು, ನಿಮ್ಮ ಓನ್ ವರ್ಡ್ ಹಾಕಿ ಬರೀಬಹುದು. ಹೌದಾ? ದ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ದ ವಾಟ್ ಸೊಲ್ಯೂಷನ್ ಸೈಡ್ ಟು ಪ್ರಿವೆಂಟ್ ದ ಮೂವ್ಮೆಂಟ್ ಆಫ್ ಸೊಲ್ಯೂಷನ್ ಇನ್ ದ solvent molecules into the solution through semi-permeable membrane ಅಂತಲೂ ಬರೀಬಹುದು. ಅದನ್ನು ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂದ್ರೆ ಇಲ್ಲಿ ಅದನ್ನ ನಾವು ಹೆಂಗೆ ಮೆನ್ಷನ್ ಮಾಡ್ತೀವಿ ಪೈ ಅಂತ ಮೆನ್ಷನ್ ಮಾಡ್ತೀವಿ. ಪೈ ಪ್ಲಸ್ PATM ಐತಿ. ಎರಡು ಕಡೆಗೆ ನಾರ್ಮಲ್ ಆಗಿ ಪ್ರೆಷರ್ ಅನ್ನೋದು ಇತ್ತು. ನಾವು ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಅದನ್ನ ಏನು ಕರಿತೀವಿ ನಾವು ಪೈ ಅಂತ ಕರಿತೀವಿ. ಹೌದಾ? ಈ ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಪ್ಪ ಆಸ್ಮಾಟಿಕ್ ಪ್ರೆಷರ್ ಅಂತ ನಾವು ಕರಿತೀವಿ. ಹೌದಾ? ಸೊ ಏನಪ್ಪ ಅಂದ್ರೆ ಬೈ ಯೂಸಿಂಗ್ ದಿಸ್ ಒನ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ molar mass of the solute. ಅಂದ್ರೆ ಏನು ಮಾಡ್ತೀರಿ W2 ಗ್ರಾಮ್ ಸಾಲ್ಯೂಟ್ ಏನು ಮಾಡಿದ್ರಪ್ಪ ಅಂದ್ರೆ W1 ಇನ್ಪ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಡಿಸಾಲ್ವ್ ಆಗೈತಿ ಅಂಡ್ ವಿಚ್ ಹ್ಯಾಸ್ ದ molar mass M2. ಹೌದ್ರೆ? ಸೊ ಅಗೇನ್ ದಿಸ್ ಪೈ ಆಸ್ಮಾಟಿಕ್ ಪ್ರೆಷರ್ ಏನಪ್ಪ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಮೊಲಾರಿಟಿ ಒಳಗೆ ಡಿಪೆಂಡ್ಸ್ ಇರ್ತದೆ. ಹೌದಾ? ಮೊಲಾರಿಟಿ ಆಫ್ ಸೊಲ್ಯೂಷನ್ ಐತಿ ಅಂದಾಗ ಏನಪ್ಪ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ. ಹೌದಾ? ಅದಕ್ಕೆ ಪೈ ಇಸ್ ಪ್ರಪೋರ್ಷನಲ್ ಟು C ಇಂಟು T ಅಂತ ಬರ್ತೀವಿ. ಈ ಪ್ರಪೋರ್ಷನಾಲಿಟಿ ಚಿಂತೆ ತೆಗಿಯುವಾಗ ಏನು ಮಾಡ್ತೀವಿ R ಅಂತ ಹೇಳ್ತೀವಿ. R ಇಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ದ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಹೌದ್ರಿ? R ವ್ಯಾಲ್ಯೂ ಏನಪ್ಪ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಐತಿ. ಸೊ ಇನ್ನೇನಪ್ಪ ಅಂದ್ರೆ C ಅಂದ್ರೆ ಏನ್ರಿ ಕಾನ್ಸಂಟ್ರೇಷನ್. ಮೊಲಾರಿಟಿ ಅಂತ ಹೇಳ್ತೀವಿ. ಮೊಲಾರಿಟಿ ಅಂತ ಅಂದಾಗ ಏನು ಮಾಡಿದ್ರಿ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಗಿವನ್ ವ್ಯಾಲ್ಯೂಮ್ ಅಂದಾಗ ಏನಾಗ್ತದೆ N2 ಅದರ ಬಗ್ಗೆ ಸಾಲ್ಯೂಟ್ ಡಿಸಾಲ್ವ್ ಆಗಿದೆ ಅದಕ್ಕೆ N2/V ಅಂತ ಆಗ್ತೈತಿ. ಈ P ಅನ್ನು ಈ ಕಡೆ ಕಳಿಸಿದಪ್ಪ ಅಂದ್ರೆ pi V into nRT ಅಂತ ಆಗ್ತೈತಿ. ಇಟ್ ಜಸ್ಟ್ ಸೀಮ್ಸ್ ಲೈಕ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ PV is equal to nRT. So whatever the what you have studied in the last year in the chapter states of matter ಸ್ಟಡಿ ಮಾಡಿ ನಾವು ಗ್ಯಾಸ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂದ್ರೆ PV is equal to nRT. ಸೊ ಅದೇ ಇಕ್ವೇಷನ್ ಐತ್ರಿ. ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಈಗ N is equal to ಏನೈತೆ ನಮ್ದು ನಂಬರ್ ಆಫ್ ಮೋಲ್ಸ್ ಅನ್ನೋದು ಹೆಂಗೆ ಕಂಡಿದ್ದೀವಿ ಮಾಸ್ ಅಪಾನ್ ಮೋಲಾರ್ ಮಾಸ್ ಅಥವಾ ವೇಟ್ ಅಪಾನ್ ಮೋಲಾರ್ ಮಾಸ್ ಅಂದ್ರೆ ಮಾಸ್ ಅಪಾನ್ ಮೋಲಾರ್ ಮಾಸ್ ಅಂದ್ರೆ ನಮ್ಮಲ್ಲಿ ನಾರ್ಮಲಿಟಿ ಸಿಗ್ತೈತಿ. ಸೊ N2 ಅದೇ ವ್ಯಾಲ್ಯೂ ಜಸ್ಟ್ ಆ್ಯಡ್ ಮಾಡೀನಿ. ಸರ್ M2 ಬಂತು ನಮಗೀಗ. ಇನ್ನು ಮೋಲಾರ್ ಮಾಸ್ ನಮ್ಗೆ ಬೇಕಾಗಿತ್ತು ಅಂದ್ರೆ ಈ M2 ಈ ಕಡೆ ಕಳಿಸ್ತೀರಿ, ಈ ಪೈ V ಈ ಕಡೆ ಕಳಿಸ್ತೀವಿ. ಸೊ ಅವಾಗ ಏನು ಮಾಡ್ಬೋದು ನಾವು ವಿ ಕ್ಯಾನ್ ಜಸ್ಟ್ ಈಸಿಲಿ ಫೈಂಡ್ ಔಟ್ ದ ಮೋಲಾರ್ ಮಾಸ್ ಆಫ್ ದ ವಾಟ್ ಸಾಲ್ಯೂಟ್. ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅಂಡ್ ಇನ್ ದ ನೆಕ್ಸ್ಟ್ ಸೆಷನ್ ವಿ ಹ್ಯಾವ್ ದ ಅಗೇನ್ ಇಂಪಾರ್ಟೆಂಟ್ ಒನ್ ವೆಂಟಾಫ್ಸ್ ಫ್ಯಾಕ್ಟರ್ ಅಂತ ಬರ್ತೈತಿ. ಆಮೇಲೆ ಸಮ್ ಡೆಫಿನೇಷನ್ಸ್ ಬರ್ತಾವೆ ಇಲ್ಲ ಇದ್ರ ಮೇಲೆ ಬೇಸ್ಡ್ ಆನ್ ದ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಡಿಪೆಂಡ್ಸ್ ಆನ್ ಏನು ಮಾಡ್ತಾರೆ ಐಸೋಟ್ರೋನಿಕ್ ಹೌದು ಹೈಪರ್ಟ್ರೋನಿಕ್ ಅಂತ ಡೆಫಿನೇಷನ್ಸ್ ಬರ್ತಾವೆ. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವ್ಯಾಂಟಾಫ್ಸ್ ಫ್ಯಾಕ್ಟರ್ ಅಂದ್ರೆ ವ್ಯಾಂಟಾಫ್ಸ್ ಈಕ್ವೇಷನ್ ಇಂಪಾರ್ಟೆಂಟ್ ಐತಿ. ಬೇಸ್ಡ್ ಆನ್ ದ್ಯಾಟ್ ಯು ವಿಲ್ ಆಸ್ಕ್ ಮೆನಿ ಪ್ರಾಬ್ಲಮ್ಸ್ ಇನ್ ದ ವಾಟ್ CET
also, and in the case of your final exam also. So that we can see into the next session. Clear? I hope it is clear. Thank you.